ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಫೈನಲ್ ಬೆಲೆ ಬರೀ 99,000 ರೂಪಾಯಿ ಮಾತ್ರ ಸರ್. ಎರಡೂನು ಯಾವ್ದಾದ್ರು ತಗೊಳ್ಳಿ 99,000. ಎರಡೂನು 99,000 ರೂಪಾಯಿಗೆ. ಈ ಗಾಡಿ ಆದ್ರೂ ತಗೊಳ್ಳಿ, ಆ ಗಾಡಿ ಆದ್ರೂ ತಗೊಳ್ಳಿ, 90,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡು. ಈ ಗಾಡಿನೂ 90,000. ಓಕೆ, 90,000 ರೂಪಾಯಿ ಯಾವ್ದಾರು ತಗೊಂಡ. ಯಾವ್ದನ್ನ ತಗೊಳ್ಳಿ, ಈ ಗಾಡಿ ತಗೊಳ್ಳಿ 90,000 ರೂಪಾಯಿ, ಆ ಗಾಡಿ ತಗೊಳ್ಳಿ ಅದು 90,000 ರೂಪಾಯಿ. ಬೆಲೆ ಬಂದ್ರೆ ಬರೀ 1,35,000. ಓನರ್ ಸೆಕೆಂಡ್ ಓನರ್ ಅಷ್ಟೇ. ಹೌದಾ? 2009 ಮಾಡಲ್. ಅದರಲ್ಲೂ 9 ಮಾಡಲ್. 9 ಮಾಡಲು. ಓಕೆ, ಸೂಪರ್. ಮಾಡಲು ಸರ್. ಇದು ಸಹ ಸಿಂಗಲ್ ಓನರ್ ಆಗಿರುತ್ತೆ. 90,000 ರೂಪಾಯಿ ಗಾಡಿ ಕೊಡ್ತೀನಿ. 90,000 ರೂಪಾಯಿಗೆ ಸಿಂಗಲ್ ಓನರ್. 20,000 ಓನ್ಲಿ ಸರ್. ಬರೀ 90,000 ರೂಪಾಯಿ ಗಾಡಿ ಕೊಡ್ತೀನಿ. 90,000 ರೂಪಾಯಿ ಸ್ಯಾಂಟ್ರೋ ಕೊಡ್ತೀನಿ ತಗೊಳ್ಳಿ. ಗಾಡಿ ಅಂತೂ ಏನು ಮಾತಾಡಂಗಿಲ್ಲ, ಕೆಮ್ಮಂಗಿಲ್ಲ. ಓಡಿರೋದು ಲೋ ಮೈಲೇಜ್, 60,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ ಅಷ್ಟೇ. ಡೀಸೆಲ್ ಇಂಜಿನ್. ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ 2,20,000 ರೂಪಾಯಿಗೆ 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. 13ನೇ ಮಾಡಲು ಡೀಸೆಲ್ ಇಂಜಿನ್ 85,000 ಕೊಡ್ತೀನಿ ತಗೊಳ್ಳಿ. 85,000 ಹೋಗ್ಲಿ. 85,000 ಡೀಲ್. 2013 ಮಾಡಲ್ ಸಿಂಗಲ್ ಓನರ್. ಯಾರು ಕೊಟ್ಬಿಟ್ರೆ ಕೇಳಿ ಸಿಂಗಲ್ ಓನರ್ ಗಾಡಿನ ಬರೀ 3,99,000 ರೂಪಾಯಿ ಕೊಡ್ತೀನಿ. ಅದು ಡೀಸೆಲ್ ಇಂಜಿನ್ ಗಾಡಿ. ಬೆಲೆ ಕೇಳ್ತೀರಾ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಸಹ ಬರೀ 1,65,000 ರೂಪಾಯಿಗೆ ಗಾಡಿ ನಿಂದಾಗುತ್ತೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಇಷ್ಟು ಇರ್ತಕ್ಕಂಥ ಗಾಡಿ. ಹಾಕಿಸ್ಕೊಡ್ತಿದ್ದಾರೆ ನೋಡಿ ಕಸ್ಟಮರ್. ಟ್ರಾನ್ಸ್ಫರ್ ಸಮೇತ ನಾವೇ ಮಾಡ್ಕೊಡ್ತೀವಿ. ಬರೀ 40,000 ಓಡಿರ್ತಕ್ಕಂಥದ್ದು, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. 1,49,000 ರೂಪಾಯಿ ಗಾಡಿ ಕೊಡ್ತೀವಿ. 1,49,000 ರೂಪಾಯಿ ಸಿಂಗಲ್ ಓನರ್, ಅದರಲ್ಲೂ ಆಲ್ಟೋ. ಹೌದು ಸರ್. 1,65,000ಕ್ಕೆ ಗಾಡಿ ನಿಂದಾಗುತ್ತೆ. 1,65,000 ರೂಪಾಯಿಗೆ ಗೆಟ್ಸ್ ಪ್ರೈಮ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಅದು ಪೆಟ್ರೋಲ್ ಇಂಜಿನ್. ಬೆಲೆ ಬಂದು ಬರೀ 1,90,000 ರೂಪಾಯಿ ಮಾತ್ರ. 15 ಮಾಡಲ್ 2013 ಮಾಡಲ್ ಸಿಂಗಲ್ ಓನರ್ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. ಬರೀ 4,30,000 ರೂಪಾಯಿ ಗಾಡಿ ನಿಂದಾಗುತ್ತೆ. ಸಿಂಗಲ್ ಓನರ್ 13 ಮಾಡಲ್. ಬೆಲೆ ಬರೀ 2,80,000 ರೂಪಾಯಿ ಅಷ್ಟೇ ಸರ್. ಬರೀ 30,000 ಓಡಿರ್ತಕ್ಕಂಥ, ಅದರಲ್ಲೂ ZX ಟಾಪ್ ಅಂಡ್. ಹೌದು. ಬೆಲೆ 1,45,000 ರೂಪಾಯಿ ಮಾತ್ರ. ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಫುಲ್ಲಿ ಒರಿಜಿನಲ್ ವೆಹಿಕಲ್. 2,90,000 ರೂಪಾಯಿ ಗಾಡಿ ನಿಂದಾಗಿಸ್ಕೊಳ್ಳಿ ಸರ್. 2,90,000 ರೂಪಾಯಿಗೆ ಬರೀ 40,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬ್ರಿಯೋ ನೋಡಿ. ಇದು ವಿತ್ CNG ಇರ್ತಕ್ಕಂಥ ಗಾಡಿ. ವಿತ್ CNG ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಖಂಡಿತವಾಗ್ಲೂ ಬರುತ್ತೆ. ಪೆಟ್ರೋಲ್ CNG 2 ಸೇರಿದ್ರೆ 33-34 ಕಿಲೋಮೀಟರ್ ಮೈಲೇಜ್ ಮಿಸ್ ಇಲ್ಲ. 34 ಕಿಲೋಮೀಟರ್. ಹೌದು. ಗಾಡಿ ಬೆಲೆನೂ ಅಷ್ಟೇ ಸ್ಟನ್ನಿಂಗ್ ಪ್ರೈಸ್ 1,70,000 ರೂಪಾಯಿ ಕೊಡ್ತೀವಿ. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ 2,90,000 ರೂಪಾಯಿ ಮಾತ್ರ. 2,90,000 ರೂಪಾಯಿಗೆ 12 ಮಾಡಲು ರೆನಾಲ್ಟ್ ಸ್ಕಾಲಾ ಕೊಡ್ತೀವಿ. ಅದು ಡೀಸೆಲ್ ಇಂಜಿನ್. 2013 ಮಾಡಲ್ ಇನೋವಾ ಸರ್. ಮಾರ್ಕೆಟ್ ಅಲ್ಲಿ ಯಾರನ್ನ 8 ಲಕ್ಷದ ಕಮ್ಮಿ ಕೊಡಲ್ಲ. 7,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,08,000 ಜಿನೇನ್ ಓಡಿರ್ತಕ್ಕಂಥ ಗಾಡಿ. 13 ಮಾಡಲು 7,70,000 ಕೊಡ್ತೀನಿ. ಬನ್ನಿ ಸರ್, ತೋರಿಸಿ ಸರ್. ಕರ್ನಾಟಕ ನಂಬರ್, ಆಮೇಲೆ ಡೆಲ್ಲಿ ನಂಬರ್. ಕರ್ನಾಟಕ 19 ಮಾಡಲು ಸರ್. SX ಟಾಪ್ ಅಂಡ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಕಡೆ ನೀವೇ ಚೆನ್ನಾಗ್ತೀರಾ. 7,70,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋರಿ. 7,70,000 ರೂಪಾಯಿ 19 ಮಾಡಲು ಕೊಡ್ತೀನಿ ತಗೊಂಡೋಗಿ. ಸನ್ ರೂಫ್ ಬೇಕು ಅಂದ್ರೆ ಸನ್ ರೂಫ್ ಕೂಡ ಅವೈಲೇಬಲ್ ಇದೆ ನೋಡಿ. 2018 ಮಾಡಲ್ ಆಗಿರುತ್ತೆ. 4,70,000 ರೂಪಾಯಿ ಗಾಡಿ ಕೊಡ್ತೀನಿ. 4,70,000 ರೂಪಾಯಿಗೆ 18ನೇ ಮಾಡಲ್ ನೋಡಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 5 ಲಕ್ಷದ ಒಳಗಡೆ 18ನೇ ಮಾಡಲ್ ಇಗ್ನಿ ಸಿಗ್ತಾ ಇರ್ತಕ್ಕಂಥದ್ದು. ಗಾಡಿ ಬೆಲೆ ಕೇಳ್ತೀರಾ, ಬರೀ 4,80,000 ರೂಪಾಯಿ ಗಾಡಿ ಕೊಡ್ತೀನಿ. 4,80,000 ರೂಪಾಯಿಗೆ XUV ಅದರಲ್ಲೂ. ಹೌದು ಸರ್. 2018 ಮಾಡಲು BDI ಆಪ್ಷನಲ್. ಓಡಿರೋದು 60,000 ಕಿಲೋಮೀಟರ್. ಸಿಂಗಲ್ ಓನರ್ ಗಾಡಿ. ಬೆಲೆ 7,5 ಲಕ್ಷ ಅಷ್ಟೇ. 18ನೇ ಮಾಡಲು ಸರ್. 18ನೇ ಮಾಡಲು ಬರೀ 7,5 ಲಕ್ಷ ಕೊಡ್ತೀನಿ ಸರ್. 2018 ಮಾಡಲು 6,10,000 ರೂಪಾಯಿ ಗಾಡಿ ನಿಂದಾಗಿಸ್ಬೇಕು. 18 ಮಾಡಲು i20 ಆಸ್ತಾ ಆಪ್ಷನಲ್ ಸರ್. i20 18ನೇ ಮಾಡಲು 6 ಲಕ್ಷಕ್ಕೆ ಕೊಡ್ತೀನಿ. ಬನ್ನಿ ಸರ್. ಅದ್ರ ಜೊತೆಗೆ ನೀವು ಗಾಡಿ ತಗೊಂಡೋದ್ಮೇಲೆ 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ವಿತ್ CNG ಗಾಡಿ ಸರ್. ವಿತ್ CNG. ಹೌದು. ಬೆಲೆ ಅಂದ್ರೆ ಬರೀ 1,80,000 ರೂಪಾಯಿ ಕೊಡ್ತೀನಿ. 2013 ಮಾಡಲು 1,80,000 ಕೊಡ್ತೀನಿ ತಗೊಳ್ಳಿ. 12 ಮಾಡಲು ಇದು ಸಹ ಸಿಂಗಲ್ ಓನರ್. ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥದ್ದು. ಬರೀ 60,000 ಚಿಲ್ಲರೆ ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥ 1,60,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ. ಡೀಸೆಲ್ ಇಂಜಿನ್ ಬರ್ತಕ್ಕಂಥ ಗೆಟ್ಸ್ ಗಾಡಿ ಬೆಲೆ ಬಂದು ಬರೀ 1,60,000 ಅಷ್ಟೇ ಸರ್. 1,60,000 ರೂಪಾಯಿ 11 ಮಾಡಲು. 4,30,000ಕ್ಕೆ ಬರೀ 28,000 ಕಿಲೋಮೀಟರ್ ಓಡಿರ್ತಕ್ಕಂಥ i20 ಡೀಸೆಲ್ ಇಂಜಿನ್ 2,79,000 ರೂಪಾಯಿ. ಪೆಟ್ರೋಲ್ ಇಂಜಿನ್ ಗಾಡಿ ಓಡಿರ್ತಕ್ಕಂಥ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಷ್ಟು ಓಡಿರ್ಬೋದು ಹೇಳಿ? 18,000 ಕಿಲೋಮೀಟರ್. 2,40,000 ರೂಪಾಯಿ ಗಾಡಿ ನಿಂದಾಗುತ್ತೆ. ಗಾಡಿ ಬೆಲೆ ಬಂದು ಬರೀ 1,49,000 ರೂಪಾಯಿ ಕೊಡ್ತೀನಿ. 1,49,000 ರೂಪಾಯಿಗೆ 9 ಮಾಡಲು. ಗೆಟ್ಸ್ ಸಿಂಗಲ್ ಓನರ್ ಬರೀ 1,49,000 ರೂಪೀಸ್ ಕೊಡ್ತೀನಿ ಸರ್.
1,65,000 ಮಾತ್ರ. 11 ಮಾಡಲು, ಅದರಲ್ಲೂ ಡೀಸೆಲ್ 1,65,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಇಂಡಿಕಾ ವಿಸ್ಟಾ ಸಿಗ್ತಾ ಇರ್ತಕ್ಕಂಥದ್ದು. 1,80,000 ರೂಪಾಯಿ ಕೊಡ್ತೀನಿ ಗಾಡಿ. 1,80,000 ರೂಪಾಯಿಗೆ ಫಾಬಿಯಾ, ಅದರಲ್ಲೂ 1,89,000 ರೂಪಾಯಿಗೆ ಅದರಲ್ಲೂ ಲಕ್ಸುರಿ ಸಡನ್ ಸಿಗ್ತಾ ಇರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಗಾಡಿ ಬೆಲೆ ಕಳೆದ್ರೆ ನೀವೇ ಸ್ಟನ್ ಆಗ್ತೀರಾ. ಬರೀ 1,49,000 ರೂಪಾಯಿ ಗಾಡಿ. 1,49,000 ರೂಪಾಯಿ 11 ಮಾಡಲು rupees ಓನ್ಲಿ. ಇದು ಸಹ 2011 ಮಾಡಲು, ಇದನ್ನು ಸಹ 1,49,000 ರೂಪಾಯಿ ಕೊಡ್ತೀನಿ. ಯಾವ್ದಾದ್ರು ತಗೊಳ್ಳಿ. ಓಕೆ ಸೂಪರ್. ಈ ಗಾಡಿ ಬರೀ 1,69,000 ರೂಪಾಯಿ ಗಾಡಿ ಕೊಡ್ತೀನಿ. 1,69,000 ರೂಪಾಯಿಗೆ 12 ಮಾಡಲು ಡೀಸೆಲ್ 100% ಲೋನ್ ಆಗುತ್ತೆ. 20,000-30,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಫುಲ್ ಲೋನ್ ಮಾಡ್ಕೊ. 30,000 ಕೊಟ್ರೆ ಲೋನ್ ಆಗ್ಬಿಡುತ್ತೆ. 1,89,000 ರೂಪಾಯಿ ಅದರಲ್ಲೂ ಡೀಸೆಲ್. ಬೆಲೆ ಕೇಳ್ತೀರಾ? 1,40,000 ರೂಪಾಯಿ ಗಾಡಿ ಕೊಡ್ತೀನಿ. 1,40,000 ರೂಪಾಯಿಗೆ ಅದರಲ್ಲೂ ಸಡನ್. ಹೌದು, ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ Mitsubishi Outlander ಸರ್, 4x4 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದೆ. 2,99,000 ರೂಪಾಯಿ ಗಾಡಿ ಕೊಡ್ತೀನಿ. 2,99,000 ರೂಪಾಯಿಗೆ 4x4 Outlander SUV ವೆಹಿಕಲ್ ಕೊಡ್ತೀನಿ ಸರ್. ಆಚೆ ಕಡೆ ನೀವೇನ್ ನೋಡಿರೋ ಹಂಗೆ 2 ಲಕ್ಷ ಕಮ್ಮಿ ಯಾರು ಕೊಡಲ್ಲ. 1,60,000 ರೂಪಾಯಿ ಗಾಡಿ ಕೊಡ್ತೀನಿ. 1,60,000 ರೂಪಾಯಿಗೆ i10 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಬರೀ 3,30,000 ರೂಪಾಯಿ ಗಾಡಿ ಕೊಡ್ತೀನಿ. 3,30,000 ರೂಪಾಯಿಗೆ ವಿತ್ ಸನ್ ರೂಫ್ ಬರ್ತಕ್ಕಂಥ ಆಟೋಮೆಟಿಕ್ i10 ನೋಡಿ. ನಾನು 2017 ಮಾಡಲು ಸಿಂಗಲ್ ಓನರ್ ಹೋಂಡಾ ಸಿಟಿನ 6,30,000 ಕೊಡ್ತೀನಿ. 6,30,000 ರೂಪಾಯಿಗೆ 2017 ಮಾಡಲು. ಹೌದು, 2016 ಮಾಡಲು. ಬೆಲೆ ಬಂದು ಬರೀ 4,19,000 ರೂಪಾಯಿ ಗಾಡಿ ನಿಮ್ದಾಗ. 4,19,000. 16 ಮಾಡಲು ಸಿಂಗಲ್ ಓನರ್ ಜಸ್ಟ್. ಗಾಡಿ ಬೆಲೆನೂ ಅಷ್ಟೇ ಸರ್, ತುಂಬಾ ಕಮ್ಮಿ ಕೊಡ್ತೀನಿ. ಬರೀ 1,90,000 ರೂಪಾಯಿ ಗಾಡಿ ನಿಮ್ದಾಗ. 1,90,000 ರೂಪಾಯಿಗೆ ಹೌದು ಸರ್, ಬನ್ನಿ. ಹೋಂಡಾ ಜಾಸ್ ಕೂಡ ಸಿಗ್ತಾ ಇದೆ ನೋಡಿ ಸರ್. 2,10,000 ರೂಪಾಯಿ ಗಾಡಿ ಫೈನಲ್ ಮಾಡ್ಕೊಡ್ತೀನಿ. 2,10,000 ರೂಪಾಯಿಗೆ ಆಗುತ್ತೆ ನೋಡಿ ಸರ್. ಈ ಗಾಡಿ ಬರೀ ನಿಮ್ಗೆ 1,55,000 ಕೊಡ್ತೀನಿ ವಿತ್ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC. ಹೌದು, 5,10,000 ರೂಪಾಯಿ ಗಾಡಿ ನಿಮ್ದು ಹಾಕ್ಸ್ಕೊಳ್ಳಿ ಸರ್. 2009 ಮಾಡಲು ಸ್ಯಾಂಟ್ರಾ ಸರ್, ಇದು 1,45,000 ರೂಪಾಯಿ ಕೊಡ್ತೀನಿ. ಇದು ಬಂದು 2013 ಮಾಡಲು ಸರ್. ಇದು ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. 3,30,000 ರೂಪಾಯಿ ಗಾಡಿ ಕೊಡ್ತೀನಿ. 3,30,000 ರೂಪಾಯಿಗೆ 13 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಪೆಟ್ರೋಲ್ ವಿತ್ LPG ಬರುತ್ತೆ. ವಿತ್ LPG ಬರೀ 3,30,000 ರೂಪಾಯಿ ಗಾಡಿ ಕೊಡ್ತೀನಿ. ಇದು 3,30,000 ರೂಪಾಯಿ ಸಿಗುತ್ತೆ. ಈ ಗಾಡಿನೂ ಅಷ್ಟೇ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. 2,30,000 ರೂಪಾಯಿಗೆ 2012 ಮಾಡಲ್ i10. 2,30,000 ರೂಪಾಯಿಗೆ 12 ಮಾಡಲು. ಹೌದು ಸರ್. ಸಿಯಾಜ್ 2017 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 5,49,000 ರೂಪಾಯಿ ಗಾಡಿ ಕೊಡ್ತೀನಿ. 5,49,000 ರೂಪಾಯಿಗೆ 17 ಮಾಡಲು ಸರ್. ಅದು ಡೀಸೆಲ್ ಇಂಜಿನ್ ಸರ್. ಸ್ವಿಫ್ಟ್ ಡಿಸೈರ್ ಇದು ಸಹ 2017 ಮಾಡಲು. ಗಾಡಿ ಬೆಲೆನೂ ಅಷ್ಟೇ, ಬರೀ 4,80,000 ರೂಪಾಯಿ ಅಷ್ಟೇ ಸರ್. ಮಾಡ್ಲೇನಂದ್ರಿ ಸರ್? 2017 ಮಾಡಲು 4,80,000 ಕೊಡ್ತೀನಿ, ತಗೊಳ್ಳೋಣ. ಸೂಪರ್. 4,80,000 17 ಮಾಡಲು. ಹೌದು, ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಮ್ಮಿ ಕೊಡಲ್ಲ ಯಾರು. ಬರೀ 2,60,000 ರೂಪಾಯಿ ಗಾಡಿ ಕೊಡ್ತೀನಿ. 2,60,000 ರೂಪಾಯಿಗೆ 13 ಮಾಡಲು. ಸರಿ ಸರ್. ಬ್ಲಾಕ್ ಸಿಲ್ವರ್ ಯಾವ್ದಾದ್ರು ತಗೊಳ್ಳಿ. 2,70,000 2,70,000 ಸಹ ಹೊಸದು ನಾವೇ ಹಾಕ್ಸಿರೋದು ಗಾಡಿಗೆ. ಬರೀ ಕ್ಲಚ್ ಹಾಕ್ಸೋದಕ್ಕೆ 40,000 ರೂಪಾಯಿ ಬೇಕು. ಗಾಡಿ ಬೆಲೆ ಬಂದು ಬರೀ 4,20,000 ರೂಪಾಯಿ ನಿಮ್ದು ಹಾಕ್ಸ್ಕೊಳ್ಳಿ. 4,20,000 ರೂಪಾಯಿಗೆ 11 ಮಾಡಲು LTZ ಟಾಪ್ ಎಂಡ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ಸೊ ನಾನಿವತ್ತು ನಾಗರಬಾವಿಯಲ್ಲಿ ಬರ್ತಕ್ಕಂಥ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಇದ್ದೀನಿ ಸರ್. ನಮ್ಮ ಜೊತೆಗೆ ಕಿಶೋರ್ ಸರ್ ಇದ್ದಾರೆ. ಸರ್ ಹೇಳಿ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನ್ಯೂ ಇಯರ್ ಸರ್, ಹೊಸ ವಿಡಿಯೋ ಫಸ್ಟ್ ಟೈಮ್ ಅಂದರೆ ನ್ಯೂ ಇಯರ್ಗೆ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ತುಂಬ ಕಡಿಮೆ ಪ್ರೈಸ್ ಕೊಟ್ಟಿದ್ದೀರಾ. ಇವನ್ ಮಾಡಲಲ್ಲಿ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಇದೆ ಸರ್. ನಿಮ್ಮ ಶೋರೂಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅನ್ನೋದು ಒಂದು ನಂಬಿಕೆ. ಇವಾಗ ಪ್ರತಿಯೊಬ್ಬರು ಎಲ್ಲ ರೀತಿ ನಂಬಿಕೆ ಹೊಡ್ಕೊಬರಲ್ಲ. ಈ ರೀತಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರ ಕೈಲೂ ಆಗಲ್ಲ. ನಾವು 3 ವರ್ಷ ಆಯಿತು ಆಲ್ರೆಡಿ ಶೋರೂಮ್ ಮಾಡಿ. ಈ 3 ವರ್ಷದಲ್ಲಿ ತುಂಬ ಗಾಡಿಗಳನ್ನ ಡೆಲಿವರಿ ಕೊಟ್ಟಿದ್ದೀವಿ. ಏನು ಹೆಚ್ಚು ಕಮ್ಮಿ ಅಂದ್ರೂ ಒಂದು 1,800 ಇಂದ 2,000 ರೂಪಾಯಿ 2,000 ಅಷ್ಟೊಂದು ಗಾಡಿ ಮಾತ್ರ ಲಿಸ್ಟ್ ಸಮೇತ ಇದೆ. ಯಾರಿಗೆ ಯಾವ ಗಾಡಿ ಮಾರಿನಿ ಪ್ರತಿಯೊಂದು ಡೀಟೇಲ್ ಸಮೇತ ಇದೆ. ಇಷ್ಟು ಗಾಡಿಗಳು ಡೆಲಿವರಿ ಕೊಡಬೇಕು ಅಂದ್ರೆ ಅದು ಅಷ್ಟೊಂದು ಈಸಿ ಅಲ್ಲ ಸರ್. ಏನಕ್ಕೆ ಫ್ರೆಂಡ್ಸ್ ಕಾರ್ ಕ್ಲಬ್ನ ಜನ ನಂಬ್ತಾರೆ ಅಂದ್ರೆ, ಯಾರಿಗೆ ಆಗಲಿ ಒಂದು ಗಾಡಿ ತಗೊಬೇಕಾದ್ರೆ ಒಂದು ಗ್ಯಾರಂಟಿ ಅನ್ನೋದು ಬೇಕಾಗತ್ತೆ. ನಮ್ಮ ಶೋರೂಮ್ ಅಲ್ಲಿ ನೀವು ಯಾವ್ದೇ ಗಾಡಿ ತಗೊಳ್ಳಿ, 2 ಲಕ್ಷಕ್ಕಿಂತ ಮೇಲ್ಪಟ್ಟ ಗಾಡಿ ನೀವು ಯಾವ್ದೇ ತಗೊಂಡ್ರು ಸರ್, ಜನರಲ್ ಸರ್ವಿಸ್, RTO ಚಾರ್ಜಸ್, ಕಮಿಷನ್ ಏನು ತಗೊಳ್ಳಲ್ಲ. ಅದ್ರ ಜೊತೆಗೆ ನೀವು ಗಾಡಿ ತಗೊಂಡೋದ್ಮೇಲೆ 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ವಾರಂಟಿ ಕೊಡ್ತೀರಾ? 100% ಕೊಡ್ತೀನಿ ಸರ್. ಇದು ಹೇಳಲೇ ಇಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ, ನಾನು ಹೇಳ್ಬಿಡ್ತಿದ್ದೆ ಸರ್. ಹೇಳಿ. ಇಲ್ಲಿ ಪರವಾಗಿಲ್ಲ, ಇವಾಗ ಹೇಳ್ತಾ ಇದೀವಲ್ಲ. ಶೋರೂಮ್ ಅಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಮಾತ್ರ ಯಾವತ್ತೂ ಅಷ್ಟೇ 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನ ನೀವು ಯಾವ್ದೇ ತಗೊಂಡ್ರು 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ವಾರಂಟಿ ಕೊಡ್ತೀವಿ. ಶೋರೂಮ್ ಅಲ್ಲಿ ಹೊಸ ಗಾಡಿ ತಗೊಂಡು ನಿಮ್ಗೆ ಕೊಡೋದು 1 ವರ್ಷ. ಸೆಕೆಂಡ್ ಹ್ಯಾಂಡ್ ಗಾಡಿ, ಹಳೆ ಗಾಡಿಗಳಿಗೆ ನಾನು ನಮ್ಮ ಪರ್ಸನಲ್ ಕಡೆಯಿಂದ ನಾವು 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ವಾರಂಟಿ ಕೊಡ್ತೀವಿ. 6 ತಿಂಗಳು ಏನಾದ್ರು ಪ್ರಾಬ್ಲಮ್ ಆದ್ರೆ 99.99% ಆಗಲ್ಲ, 0.01% ಏನಾರು 0 ಕಾಸ್ಟ್ ನಾನು ರೆಡಿ ಮಾಡ್ಕೊಡ್ತೀನಿ. ಹೌದು. ಸೊ ಒನ್ ಆಫ್ ದ ಲೀಡಿಂಗ್ ಶೋರೂಮ್ ಅಂತಾನೆ ಹೇಳ್ಬೋದು. ಇಡೀ ನಾಗರಬಾವಿಗೆ ಒನ್ ಸ್ಟಾಪ್ ಸೊಲ್ಯೂಷನ್. ನಿಮಗೆ ಎಲ್ಲಾ ತರ ಆಪ್ಷನ್ಸ್ ಸಿಗುತ್ತೆ. ಈಗ ಪೋಲೋ ನೋಡ್ತೀರಾ, 2-3 ಆಪ್ಷನ್ ಸಿಗುತ್ತೆ. i10 ನೋಡ್ತೀರಾ, 2-3 ಆಪ್ಷನ್ ಸಿಗುತ್ತೆ. ಸೊ ಈ ತರ ಆಪ್ಷನ್ಸ್ಗಳು ಸಿಗೋದು ತುಂಬಾ ಕಡಿಮೆ ಕೆಲವೊಂದು ಶೋರೂಮಲ್ಲಿ. ಸೊ ಅಂಥದ್ರಲ್ಲಿ ನಮ್ಮ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಕಿಶೋರ್ ಸರ್ ಹತ್ರ ಈ ತರ ಆಪ್ಷನ್ಸ್ ಇದೆ.
ತುಂಬಾ ದೊಡ್ಡ ಒಂದು ಏರಿಯಾ ಅಂತಾನೆ ಹೇಳ್ಬೋದು, ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ. ದಿನಕ್ಕೆ 3-4 ಗಾಡಿ ಹೋಗೋದಂತ ಖಂಡಿತ ಸರ್. ಡೆಫಿನೆಟ್ ಯಾರು ಲಾಸ್ ಮಾಡ್ಕೊಂಡಂತೂ ಬಿಸ್ನೆಸ್ ಮಾಡಲ್ಲ. ಹೌದು ಸರ್. ಸೊ ಬಾಡಿಗೆ ಗಿಡಿಗೆ ಅದು ಇರುತ್ತೆ, ಹುಡುಗರಿಗೆ ಸಂಬಳ ಎಲ್ಲ ಇರುತ್ತೆ. ಸೊ ಅದನ್ನ ಚೂರು ಮಾರ್ಜಿನ್ ಜಾಸ್ತಿ ಇಟ್ಕೊಳ್ಳೋ ಜಾಗದಲ್ಲಿ ಕಡಿಮೆ ಇಟ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳ್ಬೋದಲ್ವಾ ಸರ್. ಎಲ್ಲಿಗೆ ಬರ್ಬೇಕು ಸರ್ ಇದು? ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ನಾಗರಬಾವಿ BD ಕಾಂಪ್ಲೆಕ್ಸ್ ಹತ್ರ ಇದೆ. ಯಾರ ಹತ್ರ ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲೂ ಹೋಗಿ ಹುಡುಕಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ, ಗೂಗಲ್ ಅಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಹಾಕಿದ್ರೆ ನಮ್ಮ ಲೊಕೇಶನ್ ಬರುತ್ತೆ. ಯಾವ ಗಾಡಿ ಇದೆ ಅಂತ ನೋಡಬೇಕು ಅಂದ್ರೆ ನಮ್ಮ ಕೆಳಕ ಅಂತಿರ್ತಕ್ಕಂಥ ನಂಬರ್ಗೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಕಳಿಸಿ, ನಿಮಗೆ ನಮ್ಮ ಆಫೀಸ್ ಇರ್ತಕ್ಕಂಥ ಗಾಡಿಗಳ ಕ್ಯಾಟ್ಲಾಗ್ ಲಿಸ್ಟ್ ಲಿಂಕ್ ಅಲ್ಲೇ ಬರುತ್ತೆ, ಜೊತೆಗೆ ಆಫೀಸ್ ನ ಲೊಕೇಶನ್ ಸಮೇತ ಬರುತ್ತೆ. ಯಾವುದೇ ಗಾಡಿ ಆ ಲಿಸ್ಟ್ ಅಲ್ಲಿ ಇದ್ರೂ ಸಹ ನೀವು ಡೈರೆಕ್ಟ್ ಆಗಿ ಬರ್ಬೋದು. ನಾವು ಫೋನೇ ಮಾಡಬೇಕು ಅಂತ ಇಲ್ಲ, ಫೋನ್ ಮಾಡಿ ಕೇಳ್ಕೊಂಡೇ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಕ್ಯಾಟ್ಲಾಗ್ ಅಲ್ಲಿ ಇದೆ ಅಂದ್ರೆ ಗಾಡಿ ಇಲ್ಲಿದೆ ಅಂತ ಅರ್ಥ. ಓಕೆ, ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಆಲ್ರೆಡಿ ಮನದ ಮಾತಾಗಿದೆ. ಸೊ ಇನ್ನು ಮುಂದೆನೂ ಈ ಥರ ವೀಡಿಯೋಸ್ಗಳು ಅವ್ರು ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಚಾನಲ್ಲು ಬರ್ತಾ ಇರುತ್ತೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ, ಬಂದು ಒಂದ್ಸಲ ಗಾಡಿಗಳನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ತಗೋಬೋದು. ಇಲ್ಲಿ ಯಾರು ಫೋರ್ಸ್ ಮಾಡಲ್ಲ. ಖಂಡಿತವಾಗ್ಲೂ ಸರ್, ಇಷ್ಟ ಆದರೆ ಮಾತ್ರ ತಗೊಳ್ಳಿ. ನಿಮ್ಗೆ ಗಾಡಿ ಬಗ್ಗೆ ಗೊತ್ತಿಲ್ಲ ಒಬ್ಬರು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ಆ ನಂತರನೇ ತಗೊಳ್ಳಿ ಸರ್. ಚಾಲೆಂಜಿಂಗ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್, ಚಾಲೆಂಜಿಂಗ್ ಕ್ವಾಲಿಟಿ ನಾನು ಕೊಡ್ತೀನಿ. ಹಾಗೂ ನೀವು ಗಾಡಿ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಹತ್ರ ಇರುವಂತ ಗಾಡಿನ ನೀವೇನಾದ್ರು ಮಾರಬೇಕು ಅಂತ ಇದ್ರೂ ಸಹ ನಮಗೆ ವಾಟ್ಸಪ್ ಅಲ್ಲಿ ಫೋಟೋಸ್ ಮತ್ತೆ ನಿಮ್ದು ಡೀಟೇಲ್ಸ್ ನ ಕಳಿಸ್ಕೊಡಿ. ನಾವು ನೋಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕಾಲ್ ಮಾಡಿ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಗಾಡಿನ ಚೆಕ್ ಮಾಡಿ, ಇನ್ಸ್ಪೆಕ್ಷನ್ ಮಾಡಿ, ಆದಷ್ಟು ಬೆಸ್ಟ್ ಪ್ರೈಸಿಂಗ್ ಕೊಡ್ತೀವಿ. ಬೆಸ್ಟ್ ಪ್ರೈಸಿಂಗ್ ಇವ್ರು ಕೊಡ್ತಾರೆ ಖಂಡಿತವಾಗ್ಲೂ. ಡೆಫಿನೆಟ್ ಆಗಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಕಾರ್ಸ್ ಕ್ಲಬ್. ಕಿಶೋರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ನಿಮಗೆ ಯಾವ ಗಾಡಿ ಬೇಕು, ಕ್ರೆಟಾ ಬೇಕಾ, ಬ್ರೆಝಾ ಬೇಕಾ, ಇನೋವಾ ಬೇಕಾ, ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ. ನಮ್ಮ ಹತ್ರ ಒಂದು ಕ್ರೆಟಾ ಕೂಡ ಅವೈಲೇಬಲ್ ಇದೆ. SX ಅದರಲ್ಲೂ ಹೇಳಿ ಸರ್. ಕ್ರೆಟಾ ಬಂದು 2019 ಮಾಡಲು ಸರ್. SX ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಸರಿ ಸರ್, ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಕಡೆ ನೀವೇ ಚೆನ್ನಾಗ್ತೀರಾ. ಇರ್ಬೋದು ಸರ್ ನಿಮ್ಮ ಅಂದಾಜು 2019 ಮಾಡಲು ಸರ್? ಒಂದು 9.5, 9.3, 10, 7,70,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ. 7,70,000 ರೂಪಾಯಿ 19 ಮಾಡಲು ಕೊಡ್ತೀನಿ ತಗೊಂಡೋಗಿ ಸರ್. 100% ಕೊಡ್ತೀನಿ ತಗೊಂಡೋಗಿ. ಸೂಪರ್. ಅದರಲ್ಲೂ ಸಿಂಗಲ್ ಓನರ್ ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಹತ್ರ i20 ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಎಲ್ಲ ಹಾಕಿಸ್ಕೊಂಡು ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಎಲ್ಲ ಹೇಳಿ ಸರ್ ಇದ್ರ ಬಗ್ಗೆ. ಸರ್ i20 ಆಸ್ತಾ ಆಪ್ಷನ್ ಅಲ್ಲೂ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, 2018 ಮಾಡಲು. ಗಾಡಿ ಬಗ್ಗೆ ಏನೋ ಮಾತಾಡೋಂಗಿಲ್ಲ, ಬೆಳ್ಳತಿ ತೋರ್ಸೋಂಗಿಲ್ಲ, ಇಂಥದ್ದು ಮಾಡಿಸ್ಕೋಬೇಕು ಅಂತ ಹೇಳಂಗಿಲ್ಲ ಸರ್. ಎಲ್ಲವೂ ಮಾಡಿ ಇಟ್ಟವ್ರೆ. ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್, ರೆಡಿ ಟು ಯೂಸ್ ಗಾಡಿ. ರೆಡಿ ಟು ಯೂಸ್. 6,10,000 ರೂಪಾಯಿ ಗಾಡಿ ನಿಂದಾಗಿಸ್ಕೊಳ್ಳಿ ಸರ್. 6,10,000 ರೂಪಾಯಿ ಯಾವ ಮಾಡಲು? 18 ಮಾಡಲು i20 ಆಸ್ತಾ ಆಪ್ಷನಲ್ ಸರ್. i20 ಅದರಲ್ಲೂ 18 ಮಾಡಲು 6 ಲಕ್ಷಕ್ಕೆ ಕೊಡ್ತೀನಿ ಬನ್ನಿ ಸರ್. ಸೂಪರ್. ಒಳ್ಳೆ ಪ್ರೈಸ್ ಕೂಡ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ರೂಸ್ ಬೇಕು ಅನ್ನೋರಿಗೆ ಕ್ರೂಸ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಕ್ರೂಸು ಈ ಕಂಡೀಷನ್ ಅಲ್ಲಿ ಸಿಗೋದು ತುಂಬಾ ಅಂದ್ರೆ ತುಂಬಾ ರೇರು ಸರ್. 2011 ಮಾಡಲು LT Z ವೇರಿಯಂಟ್ ಟಾಪ್ ಅಂಡ್ ವಿತ್ ಸನ್ರೂಫ್. ಕ್ಲಚ್ ಸಹ ಹೊಸದು ನಾವೇ ಹಾಕ್ಸಿರೋದು ಗಾಡಿಗೆ. ಬರೀ ಕ್ಲಚ್ ಹಾಕ್ಸೋದಕ್ಕೆ 40,000 ರೂಪಾಯಿ ಬೇಕು. ಗಾಡಿ ಬೆಲೆ ಬಂದು ಬರೀ 4,20,000 ರೂಪಾಯಿ ನಿಮ್ದು ಹಾಕ್ಸ್ಕೊಳ್ಳಿ. 4,20,000 ರೂಪಾಯಿಗೆ 11 ಮಾಡಲು LT Z ಟಾಪ್ ಅಂಡ್ ವಿತ್ ಸನ್ರೂಫ್ ಬೇಕು ಅಂದ್ರೆ ಸನ್ರೂಫ್ ಕೂಡ ಅವೈಲೇಬಲ್ ಇದೆ ನೋಡಿ. ಕೊಡ್ತೀನಿ ಸರ್. ಕ್ರೂಸು ಇಂಟೀರಿಯರ್ ನೋಡಿ, ಇಂಟೀರಿಯರ್ ಎಷ್ಟು ಲಕ್ಸುರಿಯಸ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಇದೆಲ್ಲ ತಗೊಂಡು ಹೋಗ್ತಾ ಇದ್ರೆ ಫೀಲೇ ಬೇರೆ. ಆ ಡ್ರೈವಿಂಗ್ ಕಂಫರ್ಟ್ ಆಗಿರ್ಬೋದು, ಆ ಪವರ್ ಆಗಿರ್ಬೋದು, ಬೇರೆ ಗಾಡಿಗಳಲ್ಲಿ ಬರಕ್ ಸಾಧ್ಯ ಬರಲ್ಲ. ಅದರಲ್ಲೂ ಡೀಸೆಲ್ ಸರ್, ಇದು ಡೀಸೆಲ್ ಇಂಜಿನ್. ಸೂಪರ್ ಸರ್. ಸೊ ಹಾಗೆ ಇವಾಗ ತಾನೇ ಒಂದು ಗಾಡಿ ಬಂದಿದೆ, ಆಲ್ಟೋ ಬಂದಿದೆ. ತೊಳೆದಿಲ್ಲ, ಇದು ಕ್ಲೀನ್ ಮಾಡಿಲ್ಲ, ಧೂಳು ಇಟ್ಕೊಂಡಿದೆ ಅಷ್ಟೇ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಆಲ್ಟೋ LXi ವೇರಿಯಂಟ್ ಸರ್. ಸಿಂಗಲ್ ಓನರ್, 2006 ಮಾಡಲು. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಹಾಕಿಸ್ಕೊಡ್ತಾ ಇದ್ದಾರೆ ನೋಡಿ ಕಸ್ಟಮರ್. ಹೌದು, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಏನು ಮಾಡಿಸ್ಕೊಂಗಿಲ್ಲ. ನಾವು ಡೆಲಿವರಿ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಕೊಡ್ತಾರೆ. ಟ್ರಾನ್ಸ್ಫರ್ ಸಮೇತ ನಾವೇ ಮಾಡ್ಕೊಡ್ತೀವಿ. ಬೆಲೆ 1,45,000 ರೂಪಾಯಿ ಮಾತ್ರ. 1,45,000 ರೂಪಾಯಿಗೆ ಆಲ್ಟೋ ಕೊಡ್ತೀನಿ. ಸೂಪರ್. ಅದ್ರಲ್ಲೂ ಸಿಂಗಲ್ ಓನರ್, ಸಿಂಗಲ್ 6 ಫುಲ್ಲಿ ಒರಿಜಿನಲ್ ವೆಹಿಕಲ್. ಓಕೆ, ನೀವು ಮಾರ್ಕೆಟ್ಗೆ ಹೋದ್ರೆ 1,30 ಸೆಕೆಂಡ್ ಓನರ್ಗೆ ಹೇಳ್ತಾರೆ. 1,45ಕ್ಕೆ ಇವಾಗ ಸಿಂಗಲ್ ಓನರ್ ಕೊಡ್ತಾ ಇದ್ದೇನೆ. ಹೌದು. ನೆಕ್ಸ್ಟ್ ಇನ್ನೋವಾ ಬೇಕು ಅನ್ನೋರಿಗೆ ಇನ್ನೋವಾ ಕೂಡ ಆಪ್ಷನ್ ಇದೆ. ಹೇಳಿ ಸರ್. 2013 ಮಾಡಲು ಇನೋವಾ ಸರ್. ಮಾರ್ಕೆಟ್ ಅಲ್ಲಿ ಯಾರನ್ನು 8 ಲಕ್ಷದ ಕಮ್ಮಿ ಕೊಡಲ್ಲ. 7,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮಾಡಲ್ ಏನಂದ್ರಿ? 2013 ಮಾಡಲು ಸೆಕೆಂಡ್ ಓನರ್, 1,08,000 ಜಿನೇನ್ ಓಡಿರ್ತಕ್ಕಂಥ ಗಾಡಿ. 1,08,000 ಅಷ್ಟೇ ಓಡಿರೋದು, ಜಿನೇನ್ ಓಡಿರೋದು ವಿತ್ ಮ್ಯಾಗ್ವೀಲ್ಸ್ ಅಂಡ್ ಬ್ರಾಂಡ್ ನ್ಯೂ ಟೈರ್ಸ್. ಸರ್ ಯಾರು ನಂಬಕ್ಕಾಗುತ್ತಾ? 13 ಮಾಡಲು 7,70,000 ರೂಪಾಯಿ ಕೊಡ್ತೀರಿ ಬನ್ನಿ ಸರ್. ತೋರಿಸಿ ಸರ್. ಕರ್ನಾಟಕ ನಂಬರ್, ಆಮೇಲೆ ಡೆಲ್ಲಿ ನಂಬರ್. ಕರ್ನಾಟಕ ಸೂಪರ್. 7,70,000 ರೂಪಾಯಿಗೆ 13 ಮಾಡಲು, ಅದರಲ್ಲೂ 1,08,000 ಅಷ್ಟೇ ಓಡಿರ್ತಕ್ಕಂಥ
ಇನೋವಾ ಹೌದು ಸೂಪರ್ ಹೇಳಿ ಸರ್ ಸರ್ ಈ ಗೆಟ್ಸ್ ಬಂದು 2007 ಮಾಡಲಾಗಿರುತ್ತೆ ಸರ್. ನ್ಯೂ ಶೇಪ್, ಒಳ್ಳೆ ಡ್ಯಾಶ್ ಬೋರ್ಡ್, ಒಳ್ಳೆ ಇಂಜಿನ್ ಕಂಡೀಷನ್ ಮತ್ತೆ ಪ್ರತಿಯೊಂದನ್ನು ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ಇಂಜಿನ್ ಇರುತ್ತೆ ಗಾಡಿ ನೋಡಿದ್ರೆ ನಿಮ್ಗೆ ಏನು ₹1 ಖರ್ಚು ಮಾಡ್ಕೊಳ್ಳಂಗಿಲ್ಲ. ಒಳ್ಳೆ ಬ್ರ್ಯಾಂಡ್ ನ್ಯೂ ಟ್ಯಾಕ್ಸ್ ಇದೆ, AC ಪವರ್ಸ್ಟೇರಿಂಗ್, 4 ಪವರ್ ವಿಂಡೋ ಸಮೇತ ಬರುತ್ತೆ. ಗಾಡಿ ಬೆಲೆ ಬಂದು ನಿಮಗೆ ಬರೀ ₹1,65,000 ಮಾಡ್ಕೊಡ್ತೀವಿ ವಿತ್ ಟ್ರಾನ್ಸ್ಫರ್. ₹1 ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. 165ಕ್ಕೆ ಗಾಡಿ ನಿಮ್ದಾಗ ₹1,65,000 ಗೆಟ್ಸ್ ಪ್ರೈಮ್, ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ 4 ಕೂಡ JK ಟೈರ್ ಬರ್ತಕ್ಕಂಥದ್ದು. ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಟಾಟಾ ಇಂಡಿಕಾ ವಿಸ್ಟಾ ಒಂದು ಕೂಡ ಅವೈಲೇಬಲ್ ಇರ್ತಕ್ಕಂಥದ್ದು. ಹೇಳಿ ಸರ್. ಟಾಟಾ ಇಂಡಿಕಾ ವಿಸ್ಟಾ ಒಂದು ಪೆಟ್ರೋಲ್ ಇಂಜಿನ್ ಇರುತ್ತೆ, 2010 ಮಾಡಲು ಸಿಂಗಲ್ ಓನರ್. ಗಾಡಿ ಓಡಿರ್ತಕ್ಕಂಥದ್ದು ಬರೀ 40,000 ಚಿಲ್ಲರೆ ಕಿಲೋಮೀಟರ್ ಮಾತ್ರ, ಅಷ್ಟೇ 40,000 ಓಡಿದೆ. ಖಂಡಿತವಾಗ್ಲೂ ಸರ್ ಗಾಡಿ ಬೆಲೆ ಕೇಳ್ತೀರಾ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಸಹ ಬರೀ ₹1,65,000 ಗಾಡಿ ನಿಮ್ದಾಗಿಸ್ಕೋಬಹುದು. ಇದು ಕೂಡ ₹1,65,000 ಬರೀ 40,000 ಓಡಿರ್ತಕ್ಕಂಥದ್ದು, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇರ್ತಕ್ಕಂಥದ್ದು ನಿಮಗೆ. ಹಾಗೆ ನಮ್ಮ ಹತ್ರ ಆಲ್ಟೋ ಕೂಡ ಅವೈಲೇಬಲ್ ಇದೆ. ಆಲ್ಟೋ 800 ಸರ್, ಇಡೀ ಮಾರ್ಕೆಟ್ ಅಲ್ಲಿ ಯಾರು ಈ ಬೆಲೆ ಕೊಡಕ್ ಸಾಧ್ಯ ಇಲ್ಲ ಸರ್. ನಾನು ಚಾಲೆಂಜಿಂಗ್ ಅಲ್ಲಿ ಕೊಡ್ತೀನಿ. 2015 ಮಾಡಲ್ ಆಗಿರುತ್ತೆ ಆಲ್ಟೋ 800 ಸಿಂಗಲ್ ಓನರ್ ಗಾಡಿ, ಅದು ಪೆಟ್ರೋಲ್ ಇಂಜಿನ್. ಬೆಲೆ ಬಂದು ಬರೀ ₹1,90,000 ಮಾತ್ರ. 14 ಮಾಡಲ 15 ಮಾಡಲ್ 2015 ಮಾಡಲ್ 190 ಕೊಡ್ತೀನಿ ತಗೊಳ್ಳಿ. 190ಕ್ಕೆ 15 ಮಾಡಲ್ ಸಿಗ್ತಾ ಇರ್ತಕ್ಕಂಥದ್ದು, ಅದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ ಕೂಡ. ಹಾಗೆ ಲೋನ್ ಬೇಕು ಅಂದ್ರೆ ಲೋನು ಆಗುತ್ತಲ್ವಾ ಸರ್ ಇದಕ್ಕೆ? ಖಂಡಿತವೂ ಆಗುತ್ತೆ ಸರ್. ಓಕೆ, ಹಾಗೆ ನಮ್ಮ ಹತ್ರ i20 ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ 2013 ಮಾಡಲು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಗಾಡಿ ಅಂತ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ. ತಗೊಂಡ್ರೆ ₹1 ಖರ್ಚು ಮಾಡಂಗಿಲ್ಲ. ಓಡಿರ್ತಕ್ಕಂಥದ್ದು ಬರೀ 27 ರಿಂದ 28,000 ಕಿಲೋಮೀಟರ್ ಮಾತ್ರ. ಖಂಡಿತವಲ್ಲ ಸರ್, ಗಾಡಿ ಬೆಲೆ ಬಂದು ಬರೀ ₹4,30,000 ಮಾತ್ರ. 4,30,000ಕ್ಕೆ ಬರೀ 28,000 ಕಿಲೋಮೀಟರ್ ಓಡಿರ್ತಕ್ಕಂಥ i20, ಅದರಲ್ಲೂ ಮ್ಯಾಗ್ನಾ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಇರ್ತಕ್ಕಂಥದ್ದು. ಹಾಗೆ ಇದ್ಯಾವುದು ಸರ್ ಗಾಡಿ? ಇದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಟೊಯೋಟಾ ಕ್ಯಾಮ್ರಿ ಸರ್, ಪೆಟ್ರೋಲ್ ಇಂಜಿನ್ ಗಾಡಿ ಬಂತು ಕ್ಲಾಸ್ ಆಗಿದೆ. 2005 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಬೆಲೆ ಬಂದು ಬರೀ ₹2,19,000 ಮಾತ್ರ ಸರ್. ಟೊಯೋಟಾ ಕ್ಯಾಮ್ರಿ ₹2,19,000 ಮಾತ್ರ. ಅದರಲ್ಲೂ ಲಕ್ಸುರಿ ಸೆಡಾನ್ ಬರ್ತಕ್ಕಂಥದ್ದು, ಟಾಪ್ ಎಂಡ್ ಮಾಡಲ್ ಬರ್ತಕ್ಕಂಥದ್ದು, ಆಲ್ ಗುಡ್ ಟೈರ್ಸ್, ಪ್ರತಿಯೊಂದು ರನ್ನಿಂಗ್ ಸರ್, ಏನು ಖರ್ಚು ಮಾಡಂಗಿಲ್ಲ. ಹೌದಾ, ಸೂಪರ್ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ XUV 500 ಕೂಡ ಇರ್ತಕ್ಕಂಥದ್ದು ಸರ್. XUV 500 ಸರ್ 2012 ಮಾಡಲು W8 ವೇರಿಯಂಟ್, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಯಾವುದೇ ರೀತಿ ₹1 ಖರ್ಚು ಮಾಡ್ಕೊಳಂಗಿಲ್ಲ ಸರ್ ಗಾಡಿಗೆ. ಗಾಡಿ ಬೆಲೆ ಕೇಳ್ತೀರಾ ಬರೀ ₹4,80,000 ಗಾಡಿ ಕೊಡ್ತೀನಿ. ₹4,80,000 XUV, ಅದರಲ್ಲೂ ಹೌದು ಸರ್, 500 ಕೊಡ್ತೀನಿ ಸರ್. ಸೂಪರ್. ರೆಡ್ ಕಲರ್ ಒಂದು ವರ್ಣ ಇದೆ, ನೋಡಬಹುದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಈ ವರ್ಣ ಬಂದು 2008 ಮಾಡಲ್ ಆಗಿರುತ್ತೆ ಸರ್, ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಗಾಡಿ ಬಗ್ಗೆ ಏನು ಮಾತಾಡಂಗೆ ಇಲ್ಲ ಸರ್, ಇಮ್ಯಾಕ್ಯುಲೇಟ್ ಕಂಡೀಷನ್ ಅಂತ ಹೇಳಿ ಹೇಳ್ಬೋದು. ಗಾಡಿ ಬಂದು ನಿಮ್ಗೆ ₹2,10,000 ಫೈನಲ್ ಆಗುತ್ತೆ. ₹2,10,000 ಈ ವರ್ಣ ಆಗುತ್ತೆ. ಅದರಲ್ಲೂ 1.6 ಲೀಟರ್ ಇಂಜಿನ್ ಬರುತ್ತೆ. ಪೆಟ್ರೋಲ್? ಹೌದು ಸರ್, ಪೆಟ್ರೋಲ್ ಇಂಜಿನ್ ಗಾಡಿ, ಪ್ಯೂರ್ ಪೆಟ್ರೋಲ್ ಇಂಜಿನ್ ಗಾಡಿ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು ರಿಟ್ಸ್ ಕೂಡ ಅವೈಲೇಬಲ್ ಇದೆ. ತುಂಬಾ ಜನ ರಿಟ್ಸ್ ಹುಡುಕ್ತಾ ಇರ್ತೀರಾ, ಅಂತದ್ರಲ್ಲಿ ಇಲ್ಲಿ ಒಂದು ರಿಟ್ಸ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಈ ರಿಟ್ಸ್ ಬಂದು 2009 ಮಾಡಲು ಸರ್, ಗಾಡಿ ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆನೂ ಅಷ್ಟೇ ತುಂಬಾ ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ. ₹2,79,000 ರಿಟ್ಸ್ ಡೀಸೆಲ್ ಇಂಜಿನ್ ಕೊಡ್ತೀನಿ ತಗೊಳ್ಳಿ. ರಿಟ್ಸ್ ಡೀಸೆಲ್ ಇಂಜಿನ್ ₹2,79,000 ಮಾಡಲ್ ಏನಂದ್ರಿ ಸರ್? 2009 ಮಾಡಲು, 9 ಮಾಡಲು ಡೀಸೆಲ್ ಇಂಜಿನ್ ಬರ್ತಾ ಇರತಕ್ಕಂಥ. ಹೌದು. ಹಾಗೆ ನೆಕ್ಸ್ಟ್ ಒಂದು ಬೀಟ್ ಕೂಡ ಅವೈಲೇಬಲ್ ಇದೆ. ಇದು ಸರ್ ಚವರ್ಲೆಟ್ ಬೀಟ್ LS ವೇರಿಯಂಟ್ 2013 ಮಾಡಲು, ಪೆಟ್ರೋಲ್ ಇಂಜಿನ್. ಗಾಡಿ ಓಡಿರ್ತಕ್ಕಂಥದ್ದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. ಎಷ್ಟು ಓಡಿರ್ಬೋದು ಹೇಳಿ? 18,000 ಕಿಲೋಮೀಟರ್. ಖಂಡಿತಲ್ಲೂ ಅಷ್ಟೇ, 18,000 ಕಿಲೋಮೀಟರ್ ಇದೆ. ಸೆಕೆಂಡ್ ಓನರ್ ಗಾಡಿ. ₹2,40,000 ಗಾಡಿ ನಿಮ್ದಾಗಿಸ್ಕೊಳ್ಳಿ. ₹2,40,000 ಬರೀ 18,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬೀಟ್ ನೋಡಿ. 18,000 ಕಿಲೋಮೀಟರ್ ಎಲ್ಲಾದ್ರೂ ಬೀಟ್ ಓಡಿರೋದು ನೋಡಿದೀರಾ ನೀವು? ಇಲ್ಲೊಂದು ಗಾಡಿ ಇದೆ ನೋಡಿ, ಅದರಲ್ಲೂ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಸರ್ ಗಾಡಿ ನಿಮಗೆ ಡೀಸೆಲ್ ಇಂಜಿನ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. 2008 ಮಾಡಲು ಗೆಟ್ಸ್ GVS ವೇರಿಯಂಟ್ ಸರ್. 2008 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಇಂಜಿನ್ ಸಿಗೋದು ವೆರಿ ರೇರು. ನಮ್ಮಲ್ಲಿ ಒಂದು ಗಾಡಿ ಇದೆ. ಗಾಡಿ ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್. ₹1,60,000 ಗಾಡಿ ಕೊಡ್ತೀನಿ ತಗೊಳ್ಳಿ. ₹1,65,000 ಅದರಲ್ಲೂ ಡೀಸೆಲ್ ಇಂಜಿನ್ ಬರ್ತಕ್ಕಂಥ ಗೆಟ್ಸ್. 65 ಅಲ್ಲ ಸರ್, 60,000 ಅಷ್ಟೇ. 60,000 ಅಷ್ಟೇ. ₹1,60,000 ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್, ಡೀಸೆಲ್ ಬರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು ಫಿಯಟ್ ಲೀನಿಯಾ ಕೂಡ ಅವೈಲೇಬಲ್ ಇದೆ ಸರ್. ಫಿಯಟ್ ಲೀನಿಯಾ ಎಮೋಷನ್ ಪ್ಯಾಕ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 2011 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ ಗಾಡಿ. ಟಾಪ್ ಎಂಡ್ ಮಾಡಲು ಗಾಡಿ ಬೆಲೆ ಬಂದು ಬರೀ ₹1,60,000 ಅಷ್ಟೇ ಸರ್. ₹1,60,000 11 ಮಾಡಲು ಖಂಡಿತಲ್ಲೂ ಕೊಡ್ತೀನಿ ತಗೊಳ್ಳಿ ಸರ್. ಸೂಪರ್ ಸರ್. 11 ಮಾಡಲ್ ಆಗಿರೋದ್ರಿಂದ ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗಲ್ಲ ಸರ್. 2012-13 ಮೇಲಿದ್ರೆ 12-13 ಮೇಲಿದ್ರೆ ಮಾತ್ರ. ಹಾಗೆ ಇದು
ಇದು ಮಿಸ್ಟರ್ ಯಾವ ಸರ್ ಇದು ಮಿತ್ಸುಬಿಷಿ ಔಟ್ಲ್ಯಾಂಡರ್ ಸರ್ 4x4 ಪೆಟ್ರೋಲ್ ಇಂಜಿನ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದೆ. 2,99,000 ಗಾಡಿ ಕೊಡ್ತೀನಿ. 2,99,000 ರೂಪಾಯಿಗೆ 4x4 ಔಟ್ಲ್ಯಾಂಡರ್ XUV ವೆಹಿಕಲ್ ಕೊಡ್ತೀನಿ. XUV ವೆಹಿಕಲ್ ನೋಡಿ, ನಿಮಗೆ XUV 500 ಅದೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳೋರಿಗೆ ತುಂಬಾ ದೊಡ್ಡ ಗಾಡಿ ಬರುತ್ತೆ ಇದು ಅಲ್ವಾ. XUV ವೇರಿಯಂಟ್ ಬರುತ್ತೆ. 2,99,000 ರೂಪಾಯಿಗೆ ನೋಡಿ ಈ ಗಾಡಿ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಚಿಕ್ಕ ಗಾಡಿ ಯಾರಿಗೂ ಬೇಕು ಅಂತ ಹೇಳಿದ್ರೆ ಇಯಾನ್ ಕೂಡ ಅವೈಲೇಬಲ್ ಇದೆ. ಗಾಡಿ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಹುಂಡೈ ಇಯಾನ್ ಸರ್ ವಿತ್ CNG ಗಾಡಿ ಸರ್. ವಿತ್ CNG ಹೌದು. ಪೆಟ್ರೋಲ್ ಇಂಜಿನ್ ಗಾಡಿ ಸಿಂಗಲ್ ಓನರ್ ಆಗಿರುತ್ತೆ ಸರ್ ಗಾಡಿ. ಓಕೆ. ಪೆಟ್ರೋಲ್ ವಿತ್ CNG ಗಾಡಿ ಬಂತು ಅಲ್ಟಿಮೇಟ್ ಕಂಡೀಷನ್, ಏನು ಖರ್ಚು ಮಾಡ್ಕೊಳ್ಳಂಗಿಲ್ಲ. ಬೆಲೆ ಅಂದ್ರೆ ಬರೀ 1,80,000 ರೂಪಾಯಿ ಕೊಡ್ತೀನಿ. 2013 ಮಾಡಲು 1,80,000 ಕೊಡ್ತೀನಿ ತಗೊಳ್ಳಿ. 2013 ಮಾಡಲು. ಓಕೆ, 13 ಮಾಡಲು 1,80,000 ರೂಪಾಯಿ ಸಿಗ್ತಾ ಇರ್ತಕ್ಕಂಥದ್ದು ಕೊಡ್ತೀನಿ ಸರ್. ಓಕೆ ಸೂಪರ್. ನಿಮಗೆ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಟ್ರೈ ಮಾಡಬಹುದು. ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ CNG ಸರ್. ಅದು CNG ನಾ? ಹೌದೌದು CNG ಇದೆ ಸರ್. ಓ CNG ಗಾಡಿ ಅಂತ 1,80,000 ರೂಪಾಯಿಗೆ. ಸೂಪರ್. ಹಾಗೆ ನಮ್ಮ ಹತ್ರ ಗೆಟ್ಸು ಗೆಟ್ಸ್ ಬಂದು ಪ್ರೈಮ್ ವೇರಿಯಂಟ್. ಇದು ಸಹ 2009 ಮಾಡಲಾಗಿರುತ್ತೆ. ಇದು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ ಬರುತ್ತೆ. ಗಾಡಿ ಬೆಲೆ ಬಂದು ಬರೀ 1,49,000 ರೂಪಾಯಿ ಕೊಡ್ತೀನಿ. 1,49,000 ರೂಪಾಯಿಗೆ 9 ಮಾಡಲು ಗೆಟ್ಸ್ ಸಿಂಗಲ್ ಓನರ್ ಬರೀ 1,49,000 ರೂಪೀಸ್ ಕೊಡ್ತೀನಿ ಸರ್. 1,49,000ಗೆ ಸಿಂಗಲ್ ಓನರ್ ಅದನ್ನು ಸಿಗ್ತಾ ಇರ್ತಕ್ಕಂಥ ಗೆಟ್ಸ್. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಡಿಕಾ ವಿಸ್ತಾ ಕೂಡ ಅವೈಲೇಬಲ್ ಇದೆ ಸರ್. ಇನ್ನೊಂದು ಇಂಡಿಕಾ ವಿಸ್ತಾ ಇದೆ. ಇದು 2011 ಮಾಡಲು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಬರೀ 1,65,000 ರೂಪಾಯಿ ಗಾಡಿ ನಿಮ್ದಾಗಿಸ್ಕೋಬಹುದು. 2011 ಮಾಡಲು. 11 ಮಾಡಲು. ಹೌದು. 1,65,000 ಮಾತ್ರ. 11 ಮಾಡಲು, ಅದರಲ್ಲೂ ಡೀಸೆಲ್. 1,65,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಇಂಡಿಕಾ ವಿಸ್ತಾ ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಹತ್ರ ಇದು ಕೂಡ ಅವೈಲೇಬಲ್ ಇದೆ. ಯಾವ ಸರ್ ಇದು? ಫ್ಯಾಬಿಯಾ ಸರ್. 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಸರ್. 1,80,000 ರೂಪಾಯಿ ಕೊಡ್ತೀನಿ ಗಾಡಿ. 1,80,000 ರೂಪಾಯಿಗೆ ಫಾಬಿಯಾ, ಅದರಲ್ಲೂ ಸ್ಕೋಡಾದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಇಂಡಿಕಾ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಇಂಡಿಕಾ GLS ಡೀಸೆಲ್ ಇಂಜಿನ್ ಸರ್. 2010 ಮಾಡಲು ಸರ್. ಇದು ಸಹ ಸಿಂಗಲ್ ಓನರ್ ಆಗಿರುತ್ತೆ. 90,000 ರೂಪಾಯಿ ಗಾಡಿ ಕೊಡ್ತೀನಿ. 90,000 ರೂಪಾಯಿಗೆ ಸಿಂಗಲ್ ಓನರ್. 90,000 ಓನ್ಲಿ ಸರ್. ಸೂಪರ್. ಒಳ್ಳೆ ಪ್ರೈಸ್ ಕೂಡ ಇದೆ. 90,000 ಸಿಂಗಲ್ ಓನರ್ ಇಂಡಿಕಾ ಸಿಗ್ತಾ ಇರ್ತಕ್ಕಂಥದ್ದು. ಇದ್ಯಾವ್ದು ಸರ್? ಲಕ್ಸುರಿ ಸೆಡಾನ್ ಯಾವುದು? ಲಕ್ಸುರಿ ಸೆಡಾನ್ ಸೊನಾಟಾ ಎಂಬರಾ ಸರ್. 2006 ಮಾಡಲು ಕಂಪ್ಲೀಟ್ಲಿ ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥದ್ದು ಸರ್ ಗಾಡಿ. ಗಾಡಿ ಬಗ್ಗೆ ಒಂದು ಪಿನ್ ಪಾಯಿಂಟ್ ಸಹ ಕೆಲಸ ಇಲ್ಲ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಬೆಲೆ ಕೇಳ್ತೀರಾ ಬರೀ 1,89,000 ರೂಪಾಯಿ ಗಾಡಿ ನಿಮ್ದಾಗ. 1,89,000 ರೂಪಾಯಿಗೆ ಅದರಲ್ಲೂ ಲಕ್ಸುರಿ ಸೆಡಾನ್ ಸಿಗ್ತಾ ಟಾಪ್ ಎಂಡ್ ಮಾಡಲು. ಹೌದು ಹೌದು. ಓಕೆ ಸೂಪರ್. ಸರ್ ಫಿಯಟ್ ಪುಂಟೋ ಇದೆ ನೋಡಿ ಇಲ್ಲೊಂದು. ಈ ಫಿಯಟ್ ಪುಂಟೋ ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ ಇರುತ್ತೆ. 2011 ಮಾಡಲು ಸರ್ ಗಾಡಿ. 4 ವೆರಿ ಗುಡ್ ಟೈರ್ಸ್ ಇದೆ. ಗಾಡಿ ಬೆಲೆ ಕಳೆದ್ರೆ ನೀವೇ ಸಣ್ಣ ಆಗ್ತೀರಾ. ಬರೀ 1,49,000 ರೂಪಾಯಿ ಗಾಡಿ. 1,49,000 ರೂಪಾಯಿ 11 ಮಾಡಲ್. 11,000 ರೂಪೀಸ್ ಓನ್ಲಿ. ಓಕೆ ಸೂಪರ್. 1,49,000 ಅಷ್ಟೇ. 11 ಮಾಡಲ್ ಅದ್ರ. ಖಂಡಿತವಾಗ್ಲೂ. ಇದು ಸಹ 2011 ಮಾಡಲು. ಇದೂ ಸಹ 1,49,000 ರೂಪಾಯಿ ಕೊಡ್ತೀನಿ. ಇದು 11ನೇ ಮಾಡಲು. ಇದು ಪೆಟ್ರೋಲ್. 1,49,000 ರೂಪಾಯಿ ಎರಡರಲ್ಲಿ ಆಧಾರ ತಗೊಳ್ಳಿ. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಪುಂಟೋ ಸರ್. ಸರ್ ಇಲ್ಲಿ ಇನ್ನೊಂದು 2012 ಮಾಡಲ್ ಇದೆ. ಇದು 2012 ಮಾಡಲು ಎಮೋಷನ್ ಬೇಕು ಡೀಸೆಲ್ ಗಾಡಿ. ಈ ಗಾಡಿ ಬರೀ 1,69,000 ರೂಪಾಯಿ ಗಾಡಿ ಕೊಡ್ತೀನಿ. 1,69,000 ರೂಪಾಯಿಗೆ 12 ಮಾಡಲು. 12 ಮಾಡಲು ಡೀಸೆಲ್. ಹೌದು. ಓಕೆ ಸೂಪರ್. ಇದು ಸರ್ ಸರ್ ಇದು ಸ್ಯಾಂಟ್ರೋ ಸರ್. ಕಂಡು ಕರಿಯದ ಪ್ರೈಸ್ ಅಂತ ಹೇಳ್ಬೋದು. ಗಾಡಿ ಬಂದು ನಿಮ್ಗೆ 2009 ಮಾಡಲಾಗಿರುತ್ತೆ. ಬೆಲೆ ಬಂದು ಬರೀ 1,35,000. ಓನರ್ ಸೆಕೆಂಡ್ ಓನರ್ ಅಷ್ಟೇ. ಹೌದಾ? 1,35,000 ರೂಪಾಯಿ. 1,30,000 ರೂಪಾಯಿಗೆ ಸ್ಯಾಂಟ್ರೋ. ಸ್ಯಾಂಟ್ರೋ ಅದು 2009 ಮಾಡಲು. ಅದರಲ್ಲೂ 9 ಮಾಡಲು. ಓಕೆ ಸೂಪರ್ ಸರ್. ಅದು ಪ್ಯೂರ್ ಕರ್ನಾಟಕ ವೆಹಿಕಲ್ ನಿಮಗೆ ಕೊಡ್ತಾ ಇರ್ತಕ್ಕಂಥ. ಯಾವುದೇ ತರ ಬೇರೆ ಇಂಟ್ರೆಸ್ಟ್ ರೇಟ್ ವೆಹಿಕಲ್ ಅಂತೂ ಅಲ್ವೇ ಅಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಕೂಡ ಅವೈಲೇಬಲ್ ಇದೆ. ಫೋರ್ಡ್ ಫಿಯೆಸ್ಟಾ ನಿಮಗೆ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಅಂತ ತುಂಬಾ ಚೆನ್ನಾಗಿದೆ. ಏನು ಖರ್ಚು ಮಾಡ್ಕೊಳ್ಳಂಗಿಲ್ಲ. ಬೆಲೆ ಕೇಳ್ತೀರಾ 1,40,000 ರೂಪಾಯಿ ಗಾಡಿ ಕೊಡ್ತೀವಿ. 1,40,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ. ಅದರಲ್ಲೂ ಸೆಡಾನ್. ಹೌದು. ಸೂಪರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಚವರ್ಲೆಟ್ ಬೀಟ್ ಇದೆ. ಚವರ್ಲೆಟ್ ಬೀಟು 2010 ಮಾಡಲು. LT ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಬರೀ 1,70,000 ರೂಪಾಯಿ ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಕೊಡಿ. 1,70,000 ರೂಪಾಯಿಗೆ ಆಸ್ ಇಟ್ ಇಸ್ ಕಂಡೀಷನ್ ಸಿಗ್ತಾ ಇದೆ. ಬಾಡಿ ಲೈನ್ ಫೇಡ್ ಗೀಡ್ ಆಗಿದೆ ಅಷ್ಟೇ ನಿಮಗೆ. ಬಾನೆಟ್ ಅದ್ ಬಿಟ್ರೆ ಬೇರೆ ಏನು. ಹಾಗೆ ನೆಕ್ಸ್ಟ್ ಇದೆಯಾ ಸರ್? ಸರ್ ಚವರ್ಲೆಟ್ ಸೇಲು ಡೀಸೆಲ್ ಇಂಜಿನ್ ಹುಡುಕ್ತಾ ಇರೋರು, ಒಳ್ಳೆ ಮೈಲೇಜ್ ಬೇಕು ಅನ್ನೋರಿಗೆ ಒಳ್ಳೆ ಗಾಡಿ ಸರ್. 2013 ಮಾಡಲಾಗುತ್ತೆ. ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಬೆಲೆ ಕೇಳ್ತೀರಾ ಬರೀ 1,89,000 ರೂಪಾಯಿ ಗಾಡಿ ಕೊಡ್ತೀನಿ. 1,89,000
89,000 ರೂಪಾಯಿಗೆ ಬೇಕಾದವ್ರಿಗೆ 100% ಲೋನ್ ಆಗುತ್ತೆ. 20,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಫುಲ್ ಲೋನ್ ಮಾಡ್ಕೊಂಡು 30,000 ಕೊಟ್ರೆ ಲೋನ್ ಆಗ್ಬಿಡುತ್ತೆ. 1,89,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ 89,000 ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗೆ ರೆನಾಲ್ಟೋ ಸ್ಕಾಲಾ ಅಲ್ವಾ ಸರ್? ರೆನಾಲ್ಟೋ ಸ್ಕಾಲಾ 2012 ಮಾಡಲು, ಸಿಡಾನ್ ವೆಹಿಕಲ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಮಾಡ್ಲಿನ್ ಅಂದ್ರೆ 2012 ಮಾಡಲು. ಹೇಳಿ ಸರ್. 2,90,000 ರೂಪಾಯಿ ಮಾತ್ರ. 2,90,000 ರೂಪಾಯಿಗೆ 12 ಮಾಡಲು ರೆನಾಲ್ಟ್ ಸ್ಕಾಲಾ ಕೊಡ್ತಾರೆ. ಅದರಲ್ಲೂ ಡೀಸೆಲ್ ಇಂಜಿನ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಇದು ಹೋಂಡಾ ಸಿಟಿ. ಸರ್ ಹೋಂಡಾ ಸಿಟಿ 2017 ಮಾಡಲು. ಬೇರೆ ಕಡೆ ಎಲ್ಲ 8 ಲಕ್ಷ 8 ಕಾಲು 7.5 ಮೇಲೆ ಇರುತ್ತೆ. ನಾನು 2017 ಮಾಡಲು ಸಿಂಗಲ್ ಓನರ್ ಹೋಂಡಾ ಸಿಟಿನ 6,30,000 ಕೊಡ್ತೀನಿ. 6,30,000 ರೂಪಾಯಿಗೆ 2017 ಮಾಡಲು. ಹೌದು ಸರ್. ಅದರಲ್ಲೂ ಸಿಂಗಲ್ ಓನರ್ ಬರೀ 6,30 ಕೊಡ್ತೀನಿ. 6,30ಕ್ಕೆ ನೋಡಿ. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಸಿಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಹಾಗೆಲ್ಲ ಟಾಟಾ ಜೆಸ್ಟ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಟಾಟಾ ಜೆಸ್ಟ್ 2016 ಮಾಡಲು, ಸಿಂಗಲ್ ಓನರ್ ಗಾಡಿ, XMS ವೇರಿಯಂಟ್, ಬ್ರಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಗಾಡಿ ಅಂತೂ ₹1 ಖರ್ಚಿಲ್ಲ. ಎಕ್ಸ್ಟೀರಿಯರ್ ನೋಡ್ತಾ ಇರಬಹುದು, ಇಂಟೀರಿಯರ್ ನೋಡ್ತಾ ಇರಬಹುದು, ಅಷ್ಟೇ ಬ್ಯೂಟಿಫುಲ್ ಆಗಿದೆ ಗಾಡಿ. ನೋಡಿ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಕಸ್ಟಮರ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೇಳಿ ಸರ್. ಬೆಲೆ ಬಂದು ಬರೀ 4,19,000 ರೂಪಾಯಿ ಗಾಡಿ ನಿಮ್ದಾಗ. 4,19,000ಕ್ಕೆ ಯಾವ ಮಾಡಲ್ ಅಂದ್ರಿ? 16 ಮಾಡಲು ಸಿಂಗಲ್ ಓನರ್ ಜೆಸ್ಟ್ 16 ಮಾಡಲು ಸಿಂಗಲ್ ಓನರ್ ನೋಡಿ 4,19,000 ರೂಪಾಯಿ ಕೊಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಲೋನ್ ಬೇಕು ಅಂದ್ರೆ ಕಂಪ್ಲೀಟ್ ಲೋನ್ ಟ್ರೈ ಮಾಡಬಹುದು. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಪೋಲೋ ನೋಡ್ತಾ ಇರೋರಿಗೆ ಎರಡೂ ಇದೆ. ಎರಡು ಗ್ರೇ ಕಲರ್. ಇದು 2013 ಮಾಡಲ್, ಇದು 2015 ಮಾಡಲ್. 2013 ಮಾಡಲ್ ಸಿಂಗಲ್ ಓನರ್ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. ಬರೀ 4,30,000 ರೂಪಾಯಿ ಗಾಡಿ ನಿಂದಾಗಿಸ್ಕೋಬಹುದು. ಸಿಂಗಲ್ ಓನರ್ 13 ಮಾಡಲ್ 4,30,000 ಸರ್. ಇದು ಲೇಟೆಸ್ಟ್ ಬೇಕು ಅನ್ನೋರಿಗೆ 2015 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರ್ತಕ್ಕಂಥ ಗಾಡಿ, ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಲಿ. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 4,70,000 ರೂಪಾಯಿ ಗಾಡಿ ನಿಂದಾಗಿಸ್ಕೋಬಹುದು. 4,70,000 ರೂಪಾಯಿ 15 ಮಾಡಲ್ ಪೆಟ್ರೋಲ್ ಇಂಜಿನ್ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ ಸಿಗ್ತಾ ಇರುತ್ತೆ. ಬನ್ನಿ ಜಾಜ್ ನೋಡೋರಿಗೆ ಒಂದು ಜಾಜ್ ಡೀಟೇಲ್ಸ್ ಕೂಡ ತಗೊಳ್ಳೋಣ. 2009 ಮಾಡಲು ಸರ್ ಹೋಂಡಾ ಜಾಜ್ VMT ವೇರಿಯಂಟ್, ಟಾಪ್ ಎಂಡ್, ABS ಏರ್ ಬ್ಯಾಗ್ ಸಮೇತ ಬರುತ್ತೆ. ಟಾಪ್ ಎಂಡ್ ಮಾಡಲು ಒಳ್ಳೆ ಲೆದರ್ ಸೀಟ್, ಒಳ್ಳೆ ಸಿಸ್ಟಮ್ ಇದೆ. ಟೈರ್ಸ್ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಗಾಡಿ ಬೆಲೆನೂ ಅಷ್ಟೇ ಸರ್, ತುಂಬಾ ಕಮ್ಮಿ ಕೊಡ್ತೀನಿ. ಬರೀ 1,90,000 ರೂಪಾಯಿ ಗಾಡಿ ನಿಂದಾಗಿಸ್ಕೋಬಹುದು. 1,90,000 ರೂಪಾಯಿಗೆ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರತಕ್ಕಂತ ವೆಹಿಕಲ್. ಹೌದು ಸರ್. ಬನ್ನಿ ಹೋಂಡಾ ಜಾಜ್ ಕೂಡ ಸಿಗ್ತಾ ಇದೆ ನೋಡಿ ಸರ್. ಸೂಪರ್. ನೆಕ್ಸ್ಟ್ ಸರ್ ಬ್ರಿಯೋ ಇದೆ ನೋಡಿ. ಹೋಂಡಾ ಬ್ರಿಯೋ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2012 ಮಾಡಲು, ಬರೀ 46,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಸರ್. ಅಷ್ಟೇ 46,000 ಅಷ್ಟೇ ಓಡಿರೋದು. 2,90,000 ರೂಪಾಯಿ ಗಾಡಿ ನಿಂದಾಗಿಸ್ಕೊಳ್ಳಿ ಸರ್. 2,90,000 ರೂಪಾಯಿಗೆ ಬರೀ 40,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬ್ರಿಯೋ ನೋಡಿ ಇದು. ಹೌದು. ಹಾಗೆ ನೆಕ್ಸ್ಟ್ ಸರ್ ಇದು ಬಂದು ಇಗ್ನಿಸ್ ಸರ್. ಲೇಟೆಸ್ಟ್ ಮಾಡಲ್ ಹುಡುಕ್ತಾ ಇರ್ತವ್ರಿಗೆ, ಫುಲ್ ಲೋನ್ ಬೇಕು ಅನ್ನೋರಿಗೆ ಗಾಡಿ ಅಂತ ತುಂಬಾ ಚೆನ್ನಾಗಿದೆ. 2018 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ. 4,70,000 ರೂಪಾಯಿ ಗಾಡಿ ಕೊಡ್ತೀನಿ. 4,70,000 ರೂಪಾಯಿಗೆ ಫುಲ್ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಒಳ್ಳೆ ಮ್ಯಾಗ್ವಿಲ್ ಕಂಪನಿ. ಮಾಡಲ್ ಅಂತ ಹೇಳಿದ್ರಿ ಸರ್ ಇದು? 2018 ಮಾಡಲ್ ಸರ್. 18ನೇ ಮಾಡಲ್ ನೋಡಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 5 ಲಕ್ಷದ ಒಳಗಡೆ 18ನೇ ಮಾಡಲ್ ಇಗ್ನಿಸ್ ಸಿಗ್ತಾ ಇರ್ತಕ್ಕಂಥದ್ದು. ಈ ಗಾಡಿಗಳೆಲ್ಲ ಒಳ್ಳೆ ಮೈಲೇಜ್ ಕೂಡ ಬರ್ತಕ್ಕಂಥದ್ದು. ಅದು ಟಾಪ್ ಎಂಡ್ ಮಾಡಲ್. ನಮ್ಮ ಹತ್ರ ಇದು ಇಂಡಿಗೋ ಯಾವ್ದು ಸರ್ ಇದು? ಸರ್ ಈ ಇಂಡಿಗೋ ಬಂದು 2012 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್. 1,70,000 ಕೊಡ್ತೀನಿ ಸರ್. 1,70,000 ರೂಪಾಯಿಗೆ 1,70,000 ರೂಪಾಯಿಗೆ 2012 ಮಾಡಲ್ ಗಾಡಿ ಕೊಡ್ತೀನಿ. 12ನೇ ಮಾಡಲ್. ಅದರಲ್ಲೂ ಡೀಸೆಲ್ ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ. ಹಾಗೆ ನಮ್ಮ ಹತ್ರ ಲೋಗನ್ ಹೇಳಿ ಸರ್. ಸರ್ ಲೋಗೋನು ಎರಡಿದೆ ಸರ್. ಎರಡು ಲೋಗೋನು ಪೆಟ್ರೋಲ್ ಇಂಜಿನ್ ಇರುತ್ತೆ, ಎರಡು ಸೆಕೆಂಡ್ ಓನರ್ ಇರುತ್ತೆ. ಫೈನಲ್ ಬೆಲೆ ಬರೀ 99,000 ರೂಪಾಯಿ ಮಾತ್ರ ಸರ್. ಎರಡೂನು ಯಾವ್ದಾದ್ರು ತಗೊಳ್ಳಿ 99,000 ರೂಪಾಯಿಗೆ. ಈ ಗಾಡಿ ಆದ್ರೂ ತಗೊಳ್ಳಿ, ಆ ಗಾಡಿ ಆದ್ರೂ ತಗೊಳ್ಳಿ, ಎರಡಕ್ಕೂ ಒಂದೇ ರೇಟು 99,000 ಅಷ್ಟೇ. ಸೂಪರ್. ನೆಕ್ಸ್ಟ್ ಇದು ಸರ್ ಹೋಂಡಾ ಸಿಟಿ 2004 ಮಾಡಲು, EXI ವೇರಿಯಂಟ್. ಬೇರೆ ಕಡೆ 1,30,000 1,40,000 ಹೇಳ್ತಾ ಇದಾರೆ. 90,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡು. ಈ ಗಾಡಿನೂ 90,000 ಸರ್. ಹೋಂಡಾ ಸಿಟಿ ಸಿಡಾನ್ ವೆಹಿಕಲ್ ನೋಡಿ. ಓಕೆ. ಅದರಲ್ಲೂ ಸಿಟಿ ಸಡಾನ್ ವೆಹಿಕಲ್ ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇದು ಬಂದು ಮಹೀಂದ್ರಾ ವೆರಿಟೋ 2013 ಮಾಡಲು, ಡೀಸೆಲ್ ಇಂಜಿನ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ. ಖಂಡಿತವಾಗ್ಲು ಸಿಂಗಲ್ ಓನರ್ ಗಾಡಿ. 2,20,000 ರೂಪಾಯಿ ಗಾಡಿ ಕೊಡ್ತೀನಿ. 2,20,000 ರೂಪಾಯಿಗೆ 2,20,000 ರೂಪಾಯಿಗೆ 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. 13ನೇ ಮಾಡಲು ಡೀಸೆಲ್ ಇಂಜಿನ್. ಹೌದು. ಓಕೆ ಸೂಪರ್. ಹಾಗೆ ಇದ್ಯಾವ ಸರ್? ಎಸ್ಟರ್ ಹುಡುಕ್ತಾ ಇರ್ತವ್ರಿಗೆ 2010 ಮಾಡಲು ಗಾಡಿ. 2010 ಮಾಡಲು
ಸೆಕೆಂಡ್ ಓವರ್ ಆಗಿರುತ್ತೆ. ಓಕೆ VXI ವೇರಿಯಂಟ್ ಟಾಪ್ ಎಂಡ್, ಹಾ ಒಳ್ಳೆ ಲೆದರ್ ಸೀಟ್ಸ್, ಇಂಟೀರಿಯರ್ ಎಕ್ಸ್ಟೀರಿಯರ್ ವೆರಿ ಬ್ಯೂಟಿಫುಲ್ ಆಗಿದೆ. ಓಕೆ ಇನ್ನ ನಿನ್ನೆ ತಾನೇ ಬಂದಿರೋದು ಗಾಡಿ. ಓಕೆ 2,10,000 ರೂಪಾಯಿ ಗಾಡಿ ಫೈನಲ್ ಮಾಡ್ಕೊಡ್ತೀನಿ. 2,10,000 ರೂಪಾಯಿಗೆ ಆಗುತ್ತೆ ನೋಡಿ, ಅದನ್ನು ಸುಜುಕಿ ವೇರಿಯಂಟು, ಮಾರುತಿ ಸುಜುಕಿ. ನೆಕ್ಸ್ಟ್ ಆಲ್ಟೋ. ಸರ್ ಆಲ್ಟೋ ಕೇಳ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಆಪ್ಷನ್ಸ್ ಇದೆ. ಹಾ 3, 4, 5 ಆಲ್ಟೋ ಇದೆ ಒಟ್ಟು. 5 ಆಲ್ಟೋ. ಹೌದು. ಆಲ್ಟೋ ನೋಡೋರ್ಗಂತೂ ತುಂಬ ಆಪ್ಷನ್ಸು ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇರ್ತಕ್ಕಂಥದ್ದು. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಇಂಟೀರಿಯರ್ ವೆಲ್ ಮೇಂಟೈನ್ಡು. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಈ ಗಾಡಿ ಬರೀ ನಿಮಗೆ 2007 ಮಾಡಲಾಗಿರುತ್ತೆ. LXI ವೇರಿಯಂಟು, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 1,49,000 ರೂಪಾಯಿ ಗಾಡಿ ಕೊಡ್ತೀವಿ. 1,49,000 ರೂಪಾಯಿ ಸಿಂಗಲ್ ಓನರ್ ಆದ್ರೂ ಆಲ್ಟೋ. ಹೌದು ಸರ್, ಕೊಡ್ತೀನಿ. ನೆಕ್ಸ್ಟ್ ಇದು 2009 ಮಾಡಲು ಪೆಟ್ರೋಲ್ ಇಂಜಿನ್ LXI ವೇರಿಯಂಟು. ಹಾ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. ಓಕೆ 1,55,000 ಕೊಡ್ತೀನಿ. 1,55,000 ರೂಪಾಯಿಗೆ ವಿತ್ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC. ಹೌದು. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಆಲ್ಟೋ 2005 ಮಾಡಲು LX ವೇರಿಯಂಟ್, 95,000 ರೂಪಾಯಿ ಗಾಡಿ ಕೊಡ್ತೀನಿ. 95,000 ರೂಪಾಯಿಗೆ ಸ್ವಲ್ಪ ಬಾಡಿ 85,000 ಕೊಡ್ತೀನಿ. 85,000 ಹೋಗ್ಲಿ ಅಂತ. 85,000 ಡೀಲ್. ಸರಿ. ನೆಕ್ಸ್ಟ್ i20 ನೋಡ್ತಾ ಇರ್ತವ್ರಿಗೆ, i20 2011 ಮಾಡಲು ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಆಗಿರುತ್ತೆ. 2,70,000 ರೂಪಾಯಿ ಗಾಡಿ ಕೊಡ್ತೀನಿ. 2,70,000 ರೂಪಾಯಿಗೆ i20 ಆಗುತ್ತೆ. ಇನ್ನೊಂದು i20 ಇದೆ ಸರ್. ಇದು 2009 ಮಾಡಲು, ಇದು ಪೆಟ್ರೋಲ್ ವೇರಿಯಂಟ್. 2,20,000 ರೂಪಾಯಿ ಗಾಡಿ ಕೊಡ್ತೀನಿ. 2,20,000 ರೂಪಾಯಿಗೆ ಈ ಗಾಡಿ, ಅದರಲ್ಲೂ ಟಾಪ್ ಎಂಡ್ ಮಾಡಲು. ಹೌದು. ಓಕೆ ನೆಕ್ಸ್ಟ್ ಇದು ಸರ್, ಇದು ಬಂದು ನಿಮ್ಗೆ 2013 ಮಾಡಲಾಗಿರುತ್ತೆ. ಲೇಟೆಸ್ಟ್ ಸ್ಪೋರ್ಟ್ಸ್ ವೇರಿಯಂಟ್, DRL ಶೇಪ್. 3,70,000 ರೂಪಾಯಿ ಗಾಡಿ ಕೊಡ್ತೀನಿ. 3,70,000 ರೂಪಾಯಿಗೆ DRL ಶೇಪ್. ಓಕೆ ನೆಕ್ಸ್ಟ್ ಇನ್ನೊಂದು i20 ನ್ಯೂ ಮಾಡಲು. ಇಲೈಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ 2014 ಮಾಡಲು ಡೀಸೆಲ್ ಇಂಜಿನ್. ಒಳ್ಳೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಹಾಕ್ತಾರೆ. ಬ್ರ್ಯಾಂಡ್ ನ್ಯೂ ಟ್ಯಾಸ್ ಇದೆ, ಇನ್ಬಿಲ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ಗಾಡಿಲಂತೂ ಏನು ಮಾರ್ಚ್ಕೊಳಂಗಿಲ್ಲ, ನೆಮ್ಮದಿಯಾಗಿ ತಗೊಂಡವರು ಕಣ್ಣು ಮುಚ್ಚಿದೆ ಅಂತಾನೆ ಹೇಳ್ಬೋದು. ಹೌದು. ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸರಿ ಸರ್. ಬರೀ 5,10,000 ರೂಪಾಯಿ ಗಾಡಿ ನಿಮ್ದು ಹಾಕ್ಸ್ಕೊಳ್ಳಿ. 5,10,000 ರೂಪಾಯಿ ಮಾಡಲ್ ಏನಂದ್ರಿ? 2014 ಮಾಡಲು i20 ಸ್ಪೋರ್ಟ್ಸ್ ಇದೆ. 14ನೇ ಮಾಡಲು. ಅದ್ರದ್ದು ಸೂಪರ್. ಕಾರ್ ತಗೊಳ್ಳೋರಿಗೆ ಖುಷಿ ವಿಚಾರ ಅಂತ ಹೇಳಿದ್ರೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ತರ ವೇರಿಯಂಟ್ಗಳು, ಎಲ್ಲಾ ತರ ಆಪ್ಷನ್ಸ್, ಎಲ್ಲಾ ತರ ಮಾಡೆಲ್ಸ್, ಎಲ್ಲಾ ತರ ಪ್ರೈಸಿಂಗ್ ಅಲ್ಲೂ ಗಾಡಿ ಕೊಡ್ತೀವಿ ಸರ್. ಓಕೆ ಸೂಪರ್. ನಮ್ಮ ಹತ್ರ ಸ್ಯಾಂಟ್ರೋ ಮೂರು ಸ್ಯಾಂಟ್ರೋ ನಿಂತಿದೆ. ಬಾಡಿ ಲೈನ್ ಅಂತೂ ಸಖತ್ತಾಗಿ ಕಾಣ್ತಾ ಇದೆ ಅಂತಾನೆ ಹೇಳೋದು. ಬಿಸಿಲು ಬೆಳಕಿಗೆ ಸಿಲ್ವರ್ ಕಲರ್ ಒಂದಿದೆ, ಹೇಳಿ ಸರ್. ಸರ್ 2009 ಮಾಡಲು ಸ್ಯಾಂಟ್ರೋ ಸರ್, ಇದು 1,45,000 ರೂಪಾಯಿ ಕೊಡ್ತೀನಿ. 1,45,000 ಬರೀ 1,45,000 ಕೊಡ್ತೀನಿ. ಇದು 2004 ಮಾಡಲು, ಬರೀ 90,000 ರೂಪಾಯಿ ಗಾಡಿ ಕೊಡ್ತೀನಿ. 90,000 ರೂಪಾಯಿ ಸ್ಯಾಂಟ್ರೋ ಕೊಡ್ತೀನಿ ತಗೊಳ್ಳಿ. ಸೂಪರ್ ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರು. ನಾನೇ ತಗೊಂಡಿರ್ತಕ್ಕಂಥ ಗಾಡಿ ಶೋರೂಮ್ ಅಲ್ಲಿ ಇದ್ದಾಗ ಗಾಡಿ ಓಡಿಸಿರೋದು ನಾನೇ, ಕಲ್ತಿದ್ದು ಇದೇ ಗಾಡಿ. 1,80,000 ರೂಪಾಯಿ ಗಾಡಿ ಕೊಡ್ತೀನಿ. 1,80,000 ರೂಪಾಯಿಗೆ ಈ ಸೆಂಟ್ರೋ ಆಗುತ್ತೆ. ಖಂಡಿತವಾಗ್ಲೂ ಕೊಡ್ತೀನಿ. ನೆಕ್ಸ್ಟ್ ಈಕೋ ಸ್ಪೋರ್ಟ್ ಯಾರು ತಾನೇ ಗೊತ್ತಿಲ್ಲ ಹೇಳಿ. ಫೋರ್ಡ್ ಇಕೋ ಸ್ಪೋರ್ಟ್ ಸರ್, ಆಂಬಿಯಂಟ್ ವೇರಿಯಂಟ್ 2013 ಮಾಡಲು ಸಿಂಗಲ್ ಓನರ್. ಈ ಬೆಲೆಗೆ ಯಾರು ಕೊಟ್ಬಿಟ್ರೆ ಕೇಳಿ ಸಿಂಗಲ್ ಓನರ್ ಗಾಡಿನ. ಗಾಡಿನ ಬರೀ 3,99,000 ರೂಪಾಯಿ ಕೊಡ್ತೀನಿ. 3,90,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ 3,99,000 ಸಿಂಗಲ್ ಓನರ್ 3,99,000 ರೂಪಾಯಿ. ಅದು ಡೀಸೆಲ್ ಇಂಜಿನ್, ಅದರಲ್ಲೂ ಡೀಸೆಲ್. ಸೂಪರ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅದು. ಆಮೇಲೆ ನೆಕ್ಸ್ಟ್ ಇದು ಸ್ವಿಫ್ಟ್ ಸರ್. ಸ್ವಿಫ್ಟ್ VXI ವೇರಿಯಂಟ್ 2009 ಮಾಡಲು, FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್, ಬ್ರ್ಯಾಂಡ್ ನ್ಯೂ ಟೈರ್. ಖಂಡಿತವಾಗ್ಲು ಗಾಡಿ ಅಂತೂ ಏನು ಮಾತಾಡಂಗಿಲ್ಲ, ಕೆಮ್ಮಂಗಿಲ್ಲ. 2,70,000 ರೂಪಾಯಿ ಗಾಡಿ ನಿಮ್ದು. 2,70,000 ರೂಪಾಯಿಗೆ ಈ ಒಂದು ಗಾಡಿ ಕೂಡ ಆಗುತ್ತೆ ನೋಡಿ ನಿಮ್ಗೆ, ರೆಡ್ ಕಲರ್ ಅಲ್ಲಿ. ನೆಕ್ಸ್ಟ್ ಬ್ಲಾಕ್ ಕಲರ್ ಒಂದು i10 ಸರ್. ಲೋ ಬಜೆಟ್ ಅಲ್ಲಿ ಸನ್ ರೂಫ್ ಇರ್ತಕ್ಕಂಥ ಗಾಡಿ, ಹಾಗೂ ಆಟೋಮೆಟಿಕ್ ಗಾಡಿ. ಹೌದು, ಇದು ವಿತ್ ಸನ್ ರೂಫ್ ಮತ್ತೆ ಆಟೋಮೆಟಿಕ್ ಗಾಡಿ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ವಿತ್ ಸನ್ ರೂಫ್ ನೋಡಿ. ಹೌದು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 2013 ಮಾಡಲು, ಓಡಿರೋದು ಲೋ ಮೈಲೇಜ್, 60,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ ಅಷ್ಟೇ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಬರೀ 3,30,000 ರೂಪಾಯಿ ಗಾಡಿ ಕೊಡ್ತೀನಿ. 3,30,000 ರೂಪಾಯಿಗೆ ವಿತ್ ಸನ್ ರೂಫ್ ಬರ್ತಕ್ಕಂಥ ಆಟೋಮೆಟಿಕ್ i10 ನೋಡಿ. ಹೌದು, ತುಂಬಾ ಕಡಿಮೆ ಓಡಿದೆ, 60,000 ಅಷ್ಟೇ ಓಡಿದೆ ಇದು. ಹಾಗೆ ನೆಕ್ಸ್ಟ್ ಅದು ಬೇಡ ಅಂತ ಹೇಳಿದ್ರೆ ಇನ್ನೊಂದು i10 ಕೂಡ ಅವೈಲೇಬಲ್ ಇದೆ. 2009 ಮಾಡಲು i10 ಸರ್. ಆಚೆ ಕಡೆ ನೀವೇ ನೋಡಿರೋ ಹಂಗೆ 2 ಲಕ್ಷ ಕಮ್ಮಿ ಯಾರು ಕೊಡಲ್ಲ. 1,90,000 2 ಲಕ್ಷ ಕೊಡ್ತಾರೆ. 1,60,000 ರೂಪಾಯಿ ಗಾಡಿ ಕೊಡ್ತೀನಿ. 1,60,000 ರೂಪಾಯಿಗೆ 9 ಮಾಡಲು i10 ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು i10 ಇದೆಯಲ್ಲ ಸರ್, ಇದು ಎಷ್ಟು ಸರ್? ಇದು ಬಂದು 2013 ಮಾಡಲು ಸರ್. ಇದು ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್. 3,30,000 ರೂಪಾಯಿ ಗಾಡಿ ಕೊಡ್ತೀನಿ. 3,30,000 ರೂಪಾಯಿಗೆ 13ನೇ ಮಾಡಲು ಸಿಂಗಲ್ ಓನರ್. ಖಂಡಿತವಾಗ್ಲೂ ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು
ಮೆರೂನ್ ಕಲರ್ ಹೇಳಿ ಸರ್. ಸರ್ ಮೆರೂನ್ ಕಲರ್ i20 ಸಿಂಗಲ್ ಓನರ್ ಪೆಟ್ರೋಲ್ ವಿತ್ LPG ಬರುತ್ತೆ. ವಿತ್ LPG ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್. ಓಕೆ 12 ಮಾಡಲು ಇದು ಸಹ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಹೊಡಿರ್ತಕ್ಕಂಥದ್ದು. ಬರೀ 60,000 ಚಿಲ್ಲರೆ ಶೋರೂಮ್ ಹಿಸ್ಟ್ರಿ ಹೊಡಿರೋ ಬೆಲೆನೂ ಅಷ್ಟೇ ಚಾಲೆಂಜಿಂಗ್ ಪ್ರೈಸ್ ಬರೀ 3,30,000 ರೂಪಾಯಿ ಗಾಡಿ ಕೊಡಿ. ಇದು 3,30,000ಕ್ಕೆ ಸಿಗುತ್ತೆ ಖಂಡಿತ ಸಿಂಗಲ್ ಓನರ್. ಓಕೆ 60,000 ಓಡಿದೆ ಇದನ್ನು. ನೆಕ್ಸ್ಟ್ ಇದು ಸರ್ ಈ ಗಾಡಿ ಬಂದು 2012 ಮಾಡಲು. ಈ ಗಾಡಿನೂ ಅಷ್ಟೇ ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. 2,30,000 ರೂಪಾಯಿಗೆ 2012 ಮಾಡಲ್ i20 2,30,000 ರೂಪಾಯಿಗೆ 12 ಮಾಡಲು. ಹೌದು ಸೂಪರ್. ನೆಕ್ಸ್ಟ್ ಇದು ಹಾಗೆ ಇನ್ನೊಂದು i10 ಕೂಡ ಅವೈಲೇಬಲ್ ಇದೆ ನೋಡಿ. ಇದು ಬ್ಲಾಕ್ ಕಲರ್. ಹೇಳಿ ಸರ್ ಗ್ರೇ ಕಲರ್ ಇದು. ಗ್ರೇನಾ ಇದು? ಹೌದು ಬ್ಲಾಕ್ ಸ್ಟಿಕ್ಕರ್ ಹಾಕಿದ್ದಾರೆ. ಓಕೆ ಸೂಪರ್. ಸರ್ ಗ್ರೇ ಕಲರ್ i10 2009 ಮಾಡಲ್ ಆಗಿರುತ್ತೆ. ವಿತ್ CNG ಇರ್ತಕ್ಕಂಥ ಗಾಡಿ. ವಿತ್ CNG ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಖಂಡಿತವಾಗ್ಲೂ ಬರುತ್ತೆ. ಪೆಟ್ರೋಲ್ CNG 2 ಸೇರಿದ್ರೆ 33-34 ಕಿಲೋಮೀಟರ್ ಮೈಲೇಜ್ ಮಿಸ್ ಇಲ್ಲ. 34 ಕಿಲೋಮೀಟರ್. ಹೌದು. ಗಾಡಿ ಬೆಲೆನೂ ಅಷ್ಟೇ ಸ್ಟನ್ನಿಂಗ್ ಪ್ರೈಸ್ 1,70,000 ರೂಪಾಯಿ ಕೊಡ್ತೀನಿ. 1,70,000 ರೂಪಾಯಿಗೆ 30 ಕಿಲೋಮೀಟರ್ ಮೈಲೇಜ್ ಬರ್ತಕ್ಕಂಥ CNG ವೆಹಿಕಲ್. ಹೌದು ನೋಡಿ ಇದೆಲ್ಲ ಪ್ರೀಮಿಯಂ ವೆಹಿಕಲ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ನಮ್ಮ ಹತ್ರ ಸಿಯಾಜ್ ಅದರಲ್ಲೂ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಹೇಳಿ ಸರ್. ಸರ್ ಸಿಯಾಜ್ 2017 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಹೌದು. 17 ಮಾಡಲು ಸರ್. 17 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಆಫ್ಟರ್ ಮಾರ್ಕೆಟ್ ಏನ್ ಸರ್ ಇದು? ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರೋದು. ಅದನ್ನು ಬ್ರ್ಯಾಂಡ್ ಸುಜುಕಿ ಇದೆ ನೋಡಬಹುದು. ಹೌದು ಗಾಡಿ ಅಂತೂ ಕ್ಲಾಸ್ ಆಗಿದೆ. ಏನು ಮಾಡ್ಸಂಗಿಲ್ಲ. ತಗೊಂಡವರು ಅಷ್ಟೇ ನೆಮ್ಮದಿಯಾಗಿ ಓಡಿಸ್ಕೋಬಹುದು. ಬರೀ 5,49,000 ರೂಪಾಯಿ ಗಾಡಿ ಕೊಡ್ತೀನಿ. 5,49,000 ರೂಪಾಯಿಗೆ 17 ಮಾಡಲ್ ಸರ್. ಅದು ಡೀಸೆಲ್ ಇಂಜಿನ್. ಓಕೆ ಅದರಲ್ಲೂ ಡೀಸೆಲ್ ಇಂಜಿನ್ ನೋಡಿ ತುಂಬಾ ಕಡಿಮೆ ಸಿಗ್ತಾ ಇರತಕ್ಕಂಥದ್ದು ಸಿಯಾಜ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಯಾಜ್ ಈ ಪ್ರೈಸ್ ಸಿಗಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಸ್ವಿಫ್ಟ್ ಡಿಸೈರ್. ಸರ್ ಸ್ವಿಫ್ಟ್ ಡಿಸೈರ್ ಇದು ಸಹ 2017 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಪೆಟ್ರೋಲ್ ಇಂಜಿನ್ ಸರ್. ಟಾಪ್ ಎಂಡ್ ಸರ್? ಟಾಪ್ ಎಂಡ್ ಗಾಡಿ. ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್. ಓಕೆ ಗಾಡಿ ಬೆಲೆನೂ ಅಷ್ಟೇ ಬರೀ 4,80,000 ರೂಪಾಯಿ ಅಷ್ಟೇ. ಸರ್ ಮಾಡ್ಲೇನಂದ್ರಿ ಸರ್? 2017 ಮಾಡಲ್ 4,80,000 ಕೊಡ್ತೀನಿ ತಗೊಳ್ಳೋಣ. ವಾವ್ ಸೂಪರ್. 4,80,000 17 ಮಾಡಲು. ಹೌದು ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಮ್ಮಿ ಕೊಡಲ್ಲ ಯಾರು ಕೊಡಲ್ಲ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ ನೋಡಿ. ವಿದಿನ್ 5 lakh ಬಜೆಟ್ ಅಲ್ಲಿ ಅಲ್ವಾ? ಹಾಗೆ ತಾರ್ ಬೇಕು ಅಂದ್ರೆ ತಾರ್ ಕೂಡ ಅವೈಲೇಬಲ್ ಇದೆ. ಇದೆಷ್ಟು ಹೇಳ್ತೀರಾ? ಬುಕ್ ಆಯ್ತು ಬನ್ನಿ ಸರ್ ಬೆಲೆ ನೋಡೋಣ. ಬುಕ್ಕೇ ಮಾಡ್ಬಿಟ್ರಾ ಸರ್? ಖಂಡಿತವೂ ಬುಕ್ ಆಯ್ತು. ಹಾ ನೆಕ್ಸ್ಟ್ ಇದು ಸರ್ ಬ್ರೆಜಾ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಈ ಬೆಲೆ ಕೊಡಲ್ಲ ಸರ್. ಸರಿ ಕರ್ನಾಟಕ ನಂಬರ್ ಗಾಡಿ ನೋಡ್ಕೊಂಬಿಡಿ. ಪ್ಯೂರ್ ಕರ್ನಾಟಕ ನೋಡ್ಕೋಬಹುದು. ಗಾಡಿ ಬಂದು 2018 ಮಾಡಲು. VDI ಆಪ್ಷನಲ್. ಓಡಿರೋದು 60,000 ಕಿಲೋಮೀಟರ್. ಓಕೆ ಸಿಂಗಲ್ ಓನರ್ ಗಾಡಿ. 18ನೇ ಮಾಡಲು. VDI ಸಿಂಗಲ್ ಓನರ್ 60,000 ಓಡಿದೆ. ಹೌದು VDI ಅದರಲ್ಲೂ ಆಪ್ಷನಲ್. ಹೌದು ಮ್ಯಾಗ್ವಿಲ್ ಸಮೇತ ಬರುತ್ತೆ ಗಾಡಿಲಿ. ಸರ್ ಬೆಲೆ 7.5 ಲಕ್ಷ ಅಷ್ಟೇ. 18ನೇ ಮಾಡಲು ಸರ್? 18ನೇ ಮಾಡಲು ಬರೀ 7.5 ಲಕ್ಷ ಕೊಡ್ತೀನಿ ಸರ್. 7.5 ಲಕ್ಷ. ನಿನ್ನೆ ತಾನೇ ಎಲ್ಲೋ ವಿಡಿಯೋ ಮಾಡಿದಾಗ 8.5 ಹೇಳಿದ್ರು. ಹೌದು. ಸೊ 7.5 ಲಕ್ಷಕ್ಕೆ ಸಿಗ್ತಾ ಇದೆ ನೋಡಿ. ಅದರಲ್ಲೂ VDI ಆಪ್ಷನಲ್ ವೆಹಿಕಲ್ 60,000 ಓಡಿರ್ತಕ್ಕಂಥ ಡೀಸೆಲ್ ಸಿಂಗಲ್ ಓನರ್. ಖಂಡಿತ ಸೂಪರ್. ನೆಕ್ಸ್ಟ್ ಇದು ಸರ್ ಸ್ವಿಫ್ಟ್ ZXi ವೇರಿಯಂಟ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ ಕಿಲೋಮೀಟರ್ ಓಡಿರೋದು 36,000 ಕಿಲೋಮೀಟರ್. ಸರ್ ಹೆಂಗ್ ನಂಬೋದು ಹೆಂಗ್ ಸರ್? ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಬನ್ನಿ ಸರ್. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗ್ತಾ ಇರ್ತಕ್ಕಂಥ ನೋಡಿ. ZXi ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಇಂಜಿನ್ ಗಾಡಿ. ಓಕೆ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್. ಹೌದು. ಓ ಸೂಪರ್. ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಸರ್ RTO ಚಾರ್ಜಸ್ ಫ್ರೀ, ಕಮಿಷನ್ ಫ್ರೀ, ಡೆಲಿವರಿ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್ ಸಮೇತ ಮಾಡ್ಕೊಡ್ತೀನಿ. ಓಕೆ ಬೆಲೆ ಬರೀ 2,80,000 ರೂಪಾಯಿ ಅಷ್ಟೇ ಸರ್. 2,80,000 ರೂಪಾಯಿಗೆ ಬರೀ 30,000 ಓಡಿರ್ತಕ್ಕಂಥ ಅದರಲ್ಲೂ ZXi ಟಾಪ್ ಎಂಡ್. ಹೌದು ಸೂಪರ್. ನೆಕ್ಸ್ಟ್ ಇದು ಸರ್. ಸರ್ ಲೀನಿಯರ್ TZ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಪಾಕೆಟ್ ರಾಕೆಟ್ ಇದು. ಹೌದು TZ ಅಂತ ಅದರಲ್ಲಿ ಹೆಸರು ಇದೆಯಲ್ಲ ಸರ್? ಹೌದು. ಸರ್ ಬರೀ 2,60,000 ರೂಪಾಯಿ ನಿಮ್ದು ಹಾಸ್ಕೋದು ಗಾಡಿ. ಹೌದಾ? 2013 ಮಾಡಲ್ ಗಾಡಿ. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 2,60,000 ರೂಪಾಯಿ ಗಾಡಿ ಕೊಡಿ. 2,60,000 ರೂಪಾಯಿಗೆ 13ನೇ ಮಾಡಲು. ಅದರಲ್ಲೂ ಫಿಯಟ್ ಲೀನಿಯಾ ಅದರಲ್ಲೂ TZ. ಸೂಪರ್. ನೆಕ್ಸ್ಟ್ ಇದು ವೆಂಟೋ. ಸರ್ 2 ವೆಂಟೋ ಇದೆ. ಸರಿ ಸರ್. ಬ್ಲ್ಯಾಕ್ ಸಿಲ್ವರ್. 2011 ಮಾಡಲು. 2 ಡೀಸೆಲ್ ಇಂಜಿನ್, 2 ಸೆಕೆಂಡ್ ಓನರ್. ಓಕೆ ಎರಡೂ ಯಾವ್ದಾರು ತಗೊಳ್ಳಿ. 2,70,000 2,70,000. ಎರಡರಲ್ಲಿ ಯಾವ್ದಾನ ತಗೊಳ್ಳಿ. ಬ್ಲಾಕ್ ತಗೊಳ್ಳಿ ಇಲ್ಲ ಸಿಲ್ವರ್ ತಗೊಳ್ಳಿ. ಹೌದು 2,70,000 ರೂಪಾಯಿಗೆ ವೆಂಟೋ ಅದರಲ್ಲೂ ಟಾಪ್ ಎಂಡ್ ಮಾಡಲು ಕೊಡ್ತಾ ಇರೋದು. ಹೌದು ಹೈಲೈನ್. ಸೂಪರ್ ಹೈಲೈನ್. ಹಾಗೆ ನಮ್ಮ ಹತ್ರ ಇನ್ನೊಂದು ಟಾಟಾ ಇಂಡಿಕಾ ವಿಸ್ತಾ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಇಂಡಿಕಾ ವಿಸ್ತಾ ಲೇಟೆಸ್ಟ್ ಮಾಡಲ್ ಬೇಕು ಅನ್ನೋರಿಗೆ 2014 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್. 14ನೇ ಮಾಡಲು ಡೀಸೆಲ್ ಇಂಜಿನ್ ಗಾಡಿ ವಿತ್ ಫ್ಯಾನ್ಸಿ ನಂಬರ್. ಓಕೆ ಕ್ವಾಡ್ರಾ ಜೆಟ್ ಇಂಜಿನ್ ಡೀಸೆಲ್ ಗಾಡಿ ಬಂದು ನಿಮಗೆ ಬೆಲೆ ಬರೀ 2,70,000 ರೂಪಾಯಿ ನಿಮ್ದು ಹಾಸ್ಕೊಳ್ಳಿ ಸರ್. 2,70,000 ರೂಪಾಯಿಗೆ 14ನೇ ಮಾಡಲ್ ಡೀಸೆಲ್. ಹೌದು ಸರ್. ಸೂಪರ್ ಸರ್. ಒಂದು ನಿಮಿಷ ಸರ್. 2,70,000 ಅನ್ಬಿಟ್ಟೆ. ಸ್ಮಾಲ್ ಗ್ಲಿಚ್. ಪ್ರೈಸ್ ಹೇಳಿ ಸರ್. 2,25,000 ಅಷ್ಟೇ ಸರ್. ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ. 2,25,000. ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ i10 ಸರ್. 2013 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕಂಪ್ಲೀಟ್ ಶೋರೂಮ್ ಇರ್ತಕ್ಕಂಥ ಗಾಡಿ. ಓಕೆ
ಬರೀ 3,30,000 ಅಷ್ಟೇ ಸರ್. 3,30,000 ರೂಪಾಯಿಗೆ ಶೋರೂಮ್ ಹಿಸ್ಟ್ರಿ ಸಮೇತ. ಹೌದು, ಹೌದು ಸರ್. i10 ಹೌದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ವ್ಯಾಗನಾರ್ ಕೂಡ ಅವೈಲೇಬಲ್ ಇದೆ ಸರ್. 2010 ಮಾಡಲು ವ್ಯಾಗನಾರ್ LXi ಸೆಕೆಂಡ್ ಓನರ್ ಸರ್. ಬರೀ 2,10,000 ಅಷ್ಟೇ. 2,10,000 ರೂಪಾಯಿಗೆ ವ್ಯಾಗನಾರ್ ಸರ್. ಸೂಪರ್. ನೆಕ್ಸ್ಟ್ ಸ್ಪಾರ್ಕ್ ಚಿಕ್ಕ ಗಾಡಿ ಸರ್. ಒಂದು ಶಾರ್ಟ್ ವೆಹಿಕಲ್ ಬೇಕು ಸ್ಮಾಲ್ ಫ್ಯಾಮಿಲಿಗೆ ಅನ್ನೋರಿಗೆ ಎರಡು ಆಪ್ಷನ್ ಇದೆ. 2 ಚವರ್ಲೆಟ್ ಸ್ಪಾರ್ಕ್, 2008 ಮಾಡಲೆ, 2 ಗಾಡಿ ಸೆಕೆಂಡ್ ಓನರ್. ಓಕೆ, 90,000 ರೂಪಾಯಿ ಯಾವ್ದಾರ ತಗೊಂಡಿ. ಈ ಗಾಡಿ ತಗೊಳ್ಳಿ 90,000 ರೂಪಾಯಿ, ಆ ಗಾಡಿ ತಗೊಳ್ಳಿ ಅದು 90,000 ರೂಪಾಯಿ. ಖಂಡಿತವಲ್ಲ ಸರ್. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಇರ್ತಕ್ಕಂಥ ಗಾಡಿಗಳು. 2 ಓನರ್ ಆಗಿದೆ, 8 ಮಾಡಲು. ಸೊ ಒಂದೇ ಡೀಟೇಲ್ಸ್ ಅಲ್ವಾ ಸರ್. ಸೊ ಇಂಟೀರಿಯರ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್ ನಿಮಗೆ 90,000 ರೂಪಾಯಿ ಸಿಗ್ತಾ ಇದೆ ತಗೊಳ್ಳಿ. ಸೂಪರ್.